ಅದೆಲ್ಲ. ಸೊ ಇಂಥದ್ರಲ್ಲಿ ಎಲ್ಲಾ ಕಂಪನಿಗಳು ಕೂಡ ಡೇಟಾ ಮೇಲೆ ಬಹಳ ಇನ್ವೆಸ್ಟ್ ಮಾಡ್ತಿದ್ದಾವೆ ಟು ಟೇಕ್ ಅ ಡೆಸಿಷನ್, ಬಿಸ್ನೆಸ್ ಡಿಸಿಷನ್ ತಗೋಬೇಕು ಅಂತ. ಏಕೆಂದ್ರೆ ಈಗ ಒಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡಿದ್ರೆ, ಈಗ ಒಂದು ಹೋಟೆಲ್ಲು ಒಂದು ಮಂತ್ಗೆ ಎಷ್ಟು ರೆವೆನ್ಯೂ ಮಾಡಿದೆ, ಲಾಸ್ಟ್ ಮಂತ್ಗೆ ಎಷ್ಟು ರೆವೆನ್ಯೂ ಮಾಡಿದೆ ಅಂತ ನಾವು ಸುಮ್ಮನೆ ಓವರಲ್ಲಿ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಮೇ ಬಿ ಓಲ್ಡರ್ ಡೇಸ್ ಎಲ್ಲ ಥರ ಮಾಡ್ತಾ ಇದ್ರು, ಬಟ್ ಈಗ ಡೇ ಟು ಡೇ ನಾವು ಕ್ಯಾಲ್ಕುಲೇಟ್ ಮಾಡಲೇಬೇಕಾಗುತ್ತೆ. ಬಿಕಾಸ್ ಆಫ್ ದ ಕಾಂಪಿಟೇಷನ್ ಸಿಕ್ಕಾಬಟ್ಟೆ ಇದೆ ವಿತ್ ಅದರ್ ಕಾಂಪಿಟೇಟರ್. ಈಗ 2 ಹೋಟ್ಲ್ ಇದಾವೆ, ಅವನು ಸಿಕ್ಕಾಬಟ್ಟೆ ಅನಾಲಿಸಿಸ್ ಮಾಡ್ತಾ ಇದ್ದಾನೆ ಆ ಹೋಟೆಲ್ ಮೇಲೆ. ಅಂದ್ರೆ ಅದು ಡೇಟಾನೇ ಬರೋದು, ಎಷ್ಟು ಈ ದಿನ ಎಷ್ಟು ಯಾವ್ದನ್ನ ಜನ ತಗೊಂಡ್ರು, ಯಾವ್ದು ಬೇಗನೆ ಖಾಲಿ ಆಯ್ತು, ಯಾವ್ದು ಇನ್ನೂ ಉಳಿತು, ಲಾಸ್ಟ್ ಮಂತ್ ಯಾಕೆ ಆ ಥರ ಆಯ್ತು, ಈ ಥರ ಆಯ್ತು ಅಂತ. ಇವೆಲ್ಲ ಬಿಸ್ನೆಸ್ ಡಿಸಿಷನ್ ಮೇಕಿಂಗ್ ಆಗುತ್ತೆ. ಮೇನ್ಲಿ ಡೇಟಾದಲ್ಲಿ 3 ಪಾರ್ಟ್ ಬರ್ತವೆ. ಒಂದು ಡೇಟಾ ಅನಲಿಸ್ಟ್ ಅಂತ ಬರುತ್ತೆ, ಇದನ್ನ DA ಅಂತ ಕರೀತಾರೆ. ನೆಕ್ಸ್ಟ್ ಬರೋದು ಡೇಟಾ ಇಂಜಿನಿಯರ್ಸ್ ಅಂತ ಬರ್ತಾರೆ. ನೆಕ್ಸ್ಟ್ ಡೇಟಾ ಸೈಂಟಿಸ್ಟ್ ಅಂತ ಬರ್ತಾರೆ. ಈ ತರ 3. ಡೇಟಾ ಅನಲಿಸ್ಟ್ ಅಂದ್ರೆ ಇಟ್ಸ್ ಲೈಕ್ ಅ ಬಿಸ್ನೆಸ್ ಅನಲಿಸ್ಟ್ ಅಂತಾನು ಕರೀತಾರೆ ಇವ್ರಿಗೆ. ಡೇಟಾ ಅನಲಿಸ್ಟ್ ಆರ್ BI ಪೀಪಲ್ ಅಂತ ನೀವು ಕೇಳಿರ್ತೀರ. BI ಪೀಪಲ್, ಬಿಸ್ನೆಸ್ ಅನಲಿಸ್ಟ್, BA ಪೀಪಲ್ ಅಂತಾನು ಕರೀತಾರೆ. ಬಿಸ್ನೆಸ್ ಇಂಟೆಲಿಜೆಂಟ್ ಅಂತ, ಇದು BA, ಬಿಸ್ನೆಸ್ ಅನಲಿಸ್ಟ್ ಅಂತ ಈ ತರನು ಕರೀತಾರೆ. ಇವೆಲ್ಲ ಮೇನ್ ಆಗಿ ಡೇಟಾ ಅನಾಲಿಸಿಸ್ಟ್ ಆಗಿ ಬರ್ತಾರೆ. ಏನ್ ಅವರದು ವರ್ಕ್ ಅಂದ್ರೆ, ಇದರಲ್ಲಿ ಮೇಜರ್ ಆಗಿ ಫಸ್ಟ್ ವರ್ಕ್ ಸ್ಟಾರ್ಟ್ ಆಗೋದೇ ಡೇಟಾ ಇಂಜಿನಿಯರ್ಸ್ ಇಂದ. ಆಮೇಲೆ ದಿಸ್ ಕ್ಯಾನ್ ಬಿ ಎರಡಕ್ಕಾದ್ರೂ ಹೋಗ್ಬಹುದು. ಇದು ಅಂದ್ರೆ ಡೇಟಾ ಅನಲಿಸ್ಟ್ ಆದ್ರೂ ಹೋಗ್ಬೋದು ಡೇಟಾ ಇಂಜಿನಿಯರಿಂಗ್ ಆದ್ಮೇಲೆ, ಅಥವಾ ಡೇಟಾ ಸೈಂಟಿಸ್ಟ್ ಆದ್ರೂ ಡೇಟಾನ ಹೇಳ್ತಾ ಇರೋದು. ಈಗ ಡೇಟಾನ ಏನೋ ಪ್ರೊಸೆಸ್ ಮಾಡ್ಕೊಡ್ತೀವಿ, ಒಂದು ಡೇಟಾ ಅನಲಿಸ್ಟ್ ಆದ್ರೂ ಯೂಸ್ ಮಾಡಬಹುದು, ಅಥವಾ ಡೇಟಾ ಸೈಂಟಿಸ್ಟ್ ಆದ್ರೂ ಯೂಸ್ ಮಾಡಬಹುದು. ನಾಟ್ ನೆಸೆಸರಿಲಿ ಅವನೇ ಅನಲಿಸ್ಟ್ ಮಾಡಬೇಕು ಅಥವಾ ಅದು ಡಿಪೆಂಡ್ಸ್ ಆನ್ ದ ಕಂಪನಿ, ಅದ್ರ ಪ್ರೊಸೀಜರ್ ಮೇಲೆ. ಈಗ ನಾವು ನೋಡ್ತಾ ಇರೋದು DE. ನಮಗೆ ಈ ಡೇಟಾ ಕರೆಕ್ಟ್ ಆಗಿಲ್ಲ ಅಂದ್ರೆ ಇವರು ಏನು ಕೆಲಸ ಮಾಡೋದಕ್ಕಾಗೋದಿಲ್ಲ. ಡೇಟಾ ಇಂಜಿನಿಯರ್ ಇಲ್ಲಿ ಮೇನ್ ಬಿಲ್ಡರ್ ಆಗ್ತಾನೆ ಇಲ್ಲಿ. ಯಾಕೆಂದ್ರೆ ನಮ್ಮ ಡೇಟಾ ಮೇಲೆ ಇವನು ಡಿಸಿಷನ್ ತಗೊಳೋದು, ಮತ್ತೆ ಇವನು ಕೂಡ ಡಿಸಿಷನ್ ತಗೊಳೋದು. ಸೊ ಅದರಿಂದ ಡೇಟಾ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ, ಮತ್ತೆ ಕ್ವಾಲಿಟಿ ಡೇಟಾ ಇಂಜಿನಿಯರ್ಸ್ ಬೇಕಾಗಿದೆ. ಯಾಕೆಂದ್ರೆ ಡೇಟಾ ಅನಲಿಸ್ಟು, ಡೇಟಾ ಸೈಂಟಿಸ್ಟು ಅವರು ಸಿಕ್ಕಾಬಟ್ಟೆ ಕೋಡಿಂಗ್ ಆ ಥರ ಮಾಡೋದಿಲ್ಲ. ಅವರು ಮೇನ್ಲಿ ಅವರು ಅನಾಲಿಸಿಸ್ ಮಾಡ್ತಾರೆ. ಹೆಸರಲ್ಲೇ ಇದೆ ಡೇಟಾ ಅನಾಲಿಟಿಕ್ಸ್ ಅಂತ. ಅಥವಾ ಡೇಟಾ ಸೈಂಟಿಸ್ಟ್ ಅವರೊಂದು ಮಾಡೆಲ್ನ ಪ್ರಿಪೇರ್ ಮಾಡಿ ಆ ಮಾಡೆಲ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಅಷ್ಟೇ ಬಿಟ್ಟರೆ ಮೇನ್ಲಿ ಡೇಟಾ, ರಾ ಡೇಟಾ ಹೆಂಗೆ ಕನ್ವರ್ಟ್ ಆಗಿ ಯೂಸ್ಫುಲ್ ಡೇಟಾಗೆ ಮಾಡ್ತಾರಲ್ಲ, ಅವ್ರನ್ನ ಡೇಟಾ ಇಂಜಿನಿಯರ್ಸ್ ಅಂತಾರೆ. ನಾನು ಇದನ್ನೇ ವರ್ಕ್ ಮಾಡ್ತಾ ಇರೋದು. ಡೇಟಾ ಇಂಜಿನಿಯರ್ಸ್ ಅಲ್ಲಿ ಬಹಳ ತರ ವರ್ಕ್ ಇದಾವೆ. ಈಗ ಹೆಂಗೆ ಅಂದ್ರೆ, ಕನ್ಸಿಡರ್ ಈಗ ಕಂಪನಿ ಎ ಅಂತ ಇರುತ್ತೆ. ಇವನು ಮೊದಲು ಕ್ಲೌಡ್ ಅನ್ನು ಯೂಸ್ ಮಾಡ್ತಾ ಇರಲ್ಲ, ಆನ್ ಪ್ರೆಮಿಸಿಸ್ ಯೂಸ್ ಮಾಡ್ತಾ ಇರ್ತಾರೆ. ಏನು ಆನ್ ಪ್ರೆಮಿಸಿಸ್ ಅಂದ್ರೆ, ಅವನೇ ಡೇಟಾ ಬೇಸ್ ನಡ್ಕೊಂಡು ಅವನ್ ಡೇಟಾ ಅವನ್ ಬಿಲ್ಡಿಂಗ್ ಅಲ್ಲೇ ಸ್ಟೋರ್ ಮಾಡೋಕೆ ಒಂದು ಸರ್ವರ್ನ ಬಿಲ್ಡ್ ಮಾಡಿರ್ತಾನೆ. ಬಟ್ ಏನಪ್ಪಾ ಆಗುತ್ತೆ ಅಂದ್ರೆ, ಇನ್ ಕೇಸ್ ನಿಮಗೆ ಗೊತ್ತಿದೆ, ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಎಲ್ಲ ಎಫೆಕ್ಟ್ ಮಾಡಿದಾಗ, ಸಿಕ್ಕಾಬಟ್ಟೆ ಮಳೆ ಬಂತು, ಸಿಕ್ಕಾಬಟ್ಟೆ ಫ್ಲಡ್ ಆಯ್ತು, ಅಥವಾ ಬಿಲ್ಡಿಂಗ್ಗೆ ಬೆಂಕಿ ಎತ್ಕೊಂತು ಅಂದ್ರೆ ಅವನ ಡೇಟಾ ಎಲ್ಲ ಹೋಗುತ್ತೆ. ಸೊ ಅದಕ್ಕೋಸ್ಕರ ಪೀಪಲ್ ಆರ್ ಸ್ಟಾರ್ಟೆಡ್ ಮೂವಿಂಗ್ ಟುವರ್ಡ್ಸ್ ದ ಕ್ಲೌಡ್ ಮೇಲೆ ಮೂವ್ ಆಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಈ ಕಂಪ್ಲೀಟ್ ಇದೆಯಲ್ಲ, ಡೇಟಾ ಸ್ಟೋರೇಜ್ ಆಗ್ಬೋದು, ಡೇಟಾ ಪ್ರೊಸೆಸ್ ಆಗ್ಬೋದು, ಇದೇನು ನೀನ್ ನೋಡ್ಕೋಬೇಡ, ನಾನ್ ಟೇಕ್ ಕೇರ್ ಮಾಡ್ತೀನಿ ಅಂತ ಒಪ್ಕೊಂಡ್ರು ಬಿ ಕಂಪನಿಯವರು. ಯಾರಿದು ಬಿ ಕಂಪನಿಯವರು ಅಂದ್ರೆ, ಬಹಳ ಜನ ಇದ್ದಾರೆ. ಮೇಜರ್ ಆಗಿ ಅಜ್ಯೂರ್, ಇದು ಮೈಕ್ರೋಸಾಫ್ಟ್ ಅವ್ರದ್ದು, ಕೇಳಿರ್ತೀರ ನೀವು. ನೆಕ್ಸ್ಟ್ GCP, ಗೂಗಲ್. ಮತ್ತೆ ಇನ್ನೊಂದು ಬಂದ್ಬಿಟ್ಟು AWS, ಅಮೆಜಾನ್. ಬರೀ ಇಷ್ಟೇನ ಇಲ್ಲ, ಒರಾಕಲ್ ಇದೆ, ಆಲಿಬಾಬಾ ಇದೆ, ಈ ತರ ಎಲ್ಲ ಬಹಳಷ್ಟು ಇದಾವೆ. IBM ಇದೆ, IBM ಕ್ಲೌಡ್ ಇದೆ. ಬಟ್ ಇವರು ಮಾರ್ಕೆಟ್ ಶೇರ್ನ ಜಾಸ್ತಿ ತಗೊಂಡಿದ್ದಾರೆ. ಅಂದ್ರೆ ಯಾವುದೇ ಒಂದು ಪ್ರಾಜೆಕ್ಟ್ ಅಥವಾ ಒಂದು ಡೇಟಾ ಮೂವ್ಮೆಂಟ್, ಡೇಟಾ ಮೈಗ್ರೇಷನ್, ಡೇಟಾ ಟ್ರಾನ್ಸ್ಫಾರ್ಮೇಶನ್ ಮಾಡ್ತೀರ ಅಂದ್ರೆ, ದೀಸ್ 3 ಪೀಪಲ್ ಆರ್ ಅಟ್ ದ ಫಸ್ಟ್ ಚಾಯ್ಸ್ ಫಾರ್ ದ ಎಂಪ್ಲಾಯರ್. ಅವರಿಗೆ ಫಸ್ಟ್ ಚಾಯ್ಸ್ ಆಗಿರ್ತಾರೆ. ಏನಕ್ಕೆ ಅಂದ್ರೆ, ಕಮ್ಯುನಿಟಿ ಬಹಳ ಬೆಳೆದಿದೆ, ಒಂದು ಸಪೋರ್ಟ್ ಆ ಥರ ಇದೆ.
ಮತ್ತೆ ಬಹಳ ಜನ ಇದರ ಎಕ್ಸ್ಪರ್ಟ್ ಇದರಲ್ಲಿ ಕಂಪೇರಿಟಿವ್ಲಿ ಟು ದ ಒರಾಕಲ್, ಅಲಿಬಾಬಾ, IBM. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಅಲ್ಲೂ ಕೂಡ ಇದ್ದಾರೆ, ಬಟ್ ಕಡಿಮೆ ಇದ್ದಾರೆ. ಸೊ ಅದಕ್ಕೋಸ್ಕರ ಎಲ್ಲ ಕ್ಲೌಡ್ಗೆ ಮೂವ್ ಆಗ್ತಾ ಇರೋದು. ಇದು ಕ್ಲೌಡ್. ನಾನು ಕ್ಲೌಡಿಗೆ ಆಮೇಲೆ ಬರ್ತೀನಿ. ಮೊದಲು ನಾನು ಡೇಟಾ ಬೇಸಿಕ್ ಏನು ಸಿಂಪಲ್ ಆಗಿ ಡೇಟಾ ಇಂಜಿನಿಯರಿಂಗ್ ಅಂದ್ರೆ ಏನ್ ಮಾಡ್ತಾರೆ ಅಂತ ಹೇಳ್ತೀನಿ. ಈಗ ಕನ್ಸಿಡರ್ ಒಂದು ನನ್ನ ಹತ್ರ ಡೇಟಾ ಇದೆ, ಒಂದು 50 GB ಇರೋ ಡೇಟಾ ಇರೋದು. ಇದು ನನ್ನ ಪೆನ್ ಡ್ರೈವ್ ಅಲ್ಲಿ ಅಥವಾ ನಮ್ಮ ಮನೇಲಿ ಒಂದು ಹಾರ್ಡ್ ಡಿಸ್ಕ್ ಅಲ್ಲಿ ನಾನು ಇಟ್ಟಿರ್ತೀನಿ. 50 GB ಬೇಡ, 5000 GB ಅಂತ ತಗೊಳ್ಳಿ, ಯಾಕೆಂದ್ರೆ ಈಸಿಲಿ ಅರ್ಥ ಆಗುತ್ತೆ. 5000 GB ನನ್ನ ಹಾರ್ಡ್ ಡಿಸ್ಕ್ ಅಲ್ಲಿ ಇದೆ. ಪ್ರಾಬ್ಲಮ್ ಏನು ಅಂದ್ರೆ ನಾನು ಇದು ಡೇಟಾನ ದಿನ ಆಕ್ಸೆಸ್ ಮಾಡಬೇಕು, ಅಂದ್ರೆ ದಿನ ತಗೋಬೇಕು ಡೇಟಾನ. ನಾನು ಯೂಸ್ ಮಾಡ್ತೀನಿ, ಡೇಟಾ ನೋಡ್ತೀನಿ. ಏನ್ ಮಾಡಬೇಕು ಅಂದ್ರೆ ನಾನು ಹಾರ್ಡ್ ಡಿಸ್ಕ್ ನ ಕಂಪ್ಯೂಟರ್ ಕನೆಕ್ಟ್ ಮಾಡಿ ಓಪನ್ ಮಾಡಿ ನೋಡ್ಬೇಕಾಗುತ್ತೆ. ಸೊ ನಾನು ಬೇರೆ ಊರಿಗೆ ಹೋದ್ರೆ ನಾನು ಹಾರ್ಡ್ ಡಿಸ್ಕ್ನು ತಗೊಂಡೋಗ್ಬೇಕಾಗುತ್ತೆ. ಸೊ ಅದು ಸ್ವಲ್ಪ ಕಷ್ಟ, ಯಾಕೆಂದ್ರೆ ಒಂದೊಂದ್ಸರಿ ಈಗ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಮಿಸ್ ಆದ್ರೆ ಗೊತ್ತಿಲ್ಲ ಹೆಂಗ್ ವರ್ಕ್ ಆಗುತ್ತೆ. ಸೊ ಅದು ಸ್ವಲ್ಪ ಡೇಂಜರ್, ಯಾಕೆಂದ್ರೆ ನನ್ನ ಕಂಪನಿ ಫುಲ್ಲು ಡೇಟಾ 5000 GB ಆಫ್ ಡೇಟಾ ಹಾರ್ಡ್ ಡಿಸ್ಕ್ ಅಲ್ಲೇ ಇದೆ. ಓಕೆ, ನಾನು ಇದನ್ನ ಹೆಂಗೋ ಮಾಡ್ಕೊಂತೀನಿ. ಕನ್ಸಿಡರ್ ಕಂಪನಿಯಲ್ಲಿ ಇನ್ನೊಬ್ಬ ಅದರಲ್ಲಿ ಯಾವುದೋ ಫೈಲ್ನ ಆಕ್ಸೆಸ್ ಮಾಡಬೇಕಾಗುತ್ತೆ. ಆಕ್ಸೆಸ್ ಮಾಡಬೇಕು ಅಂದ್ರೆ ಹಾರ್ಡ್ ಡಿಸ್ಕ್ ಬೇಕು ಅವನಿಗೆ. ಇವನು ಬೇರೆ ಊರಿಗೆ ತಗೊಂಡೋಗಿದ್ದಾನೆ ಹಾರ್ಡ್ ಡಿಸ್ಕ್, ಅಲ್ಲಿ ಹಾರ್ಡ್ ಡಿಸ್ಕ್ ಇಲ್ಲ ಅಂದ್ರೆ ಕೆಲಸ ಆಗಲ್ಲ. ಸೊ ಅದಕ್ಕೆ ಏನ್ ಪ್ಲಾನ್ ಮಾಡಿದ್ರು ಅಂದ್ರೆ ಇದನ್ನ 5000 GB ಒಂದು ಕಡೆ ಸ್ಟೋರ್ ಮಾಡು, ಕ್ಲೌಡ್ ಅಲ್ಲಿ ಸ್ಟೋರ್ ಮಾಡು. ಈ ಕ್ಲೌಡ್ ಅಲ್ಲಿ ಸ್ಟೋರ್ ಮಾಡಿದ್ರೆ ಎಷ್ಟು ಜನ ಬೇಕಾದ್ರೂ ಆಕ್ಸೆಸ್ ಮಾಡಬಹುದು ಫ್ರಮ್ ಎನಿವೇರ್. ವರ್ಲ್ಡ್ ಅಲ್ಲಿ ಯಾವ ಜಾಗದಲ್ಲಾರ ಇರು, ಎನಿವೇರ್, ನಂಬರ್ ಆಫ್ ಪೀಪಲ್ ಏನಿಲ್ಲ, ಎಷ್ಟು ಜನ ಬೇಕಾದ್ರೂ ಮಾಡಬಹುದು. ಮತ್ತೆ ಇದೇನು ಎಲ್ಲರಿಗೂ ಲಿಂಕ್ ಇದ್ರೆ ಓಪನ್ ಆಗೋಂಥದ್ದಲ್ಲ, ನಾವು ರೆಸ್ಟ್ರಿಕ್ಟ್ ಕೂಡ ಮಾಡಬಹುದು. ಅದೆಲ್ಲ ಮುಂದೆ ಬರುತ್ತದೆ ಏನು ಅಂತ. ಇದು ಒಂದು ಕೈಂಡ್ ಆಫ್ ಡೇಟಾ ಇಂಜಿನಿಯರಿಂಗ್. ಇದನ್ನ ಮೈಗ್ರೇಷನ್ ಅಂತಾರೆ. ಇಲ್ಲಿರೋ ಡೇಟಾನ ಇಲ್ಲಿ ಕ್ಲೌಡಿಗೆ ಹಾಕ್ತೀವಲ್ಲ, ಇದನ್ನ ಮೈಗ್ರೇಷನ್ ಅಂತಾರೆ. ದಿಸ್ ಇಸ್ ಒನ್ ಪಾರ್ಟ್ ಆಫ್ ದ ವರ್ಕ್ ವಿಲ್ ಡು. ಇದೆ ಅಂತ ಹೇಳಿದ್ರೆ ಒನ್ ಪಾರ್ಟ್ ಆಫ್ ದ ವರ್ಕ್, ಅದಲ್ಲ ಮೇಜರ್ ವರ್ಕ್ ನಮ್ಮದು. ಇದು ಜಸ್ಟ್ ಯಾಕೆಂದ್ರೆ ಹಳೆ ಕಂಪ್ನಿಗಳು ಇವಾಗ ಹೊಸ ಕಂಪ್ನಿಗೆ ಮೂವ್ ಆಗ್ಬೇಕು ಅಂದ್ರೆ ಕೇಳ್ತಾರೆ, ಇದನ್ನ ನಾವು ಮಾಡ್ಕೊಡ್ಬೇಕಾಗುತ್ತೆ. ಇದರಲ್ಲಿ ಲಿಫ್ಟ್ ಅಂಡ್ ಶಿಫ್ಟ್ ಅಂತ ಬರುತ್ತೆ. ಲಿಫ್ಟ್ ಅಂಡ್ ಶಿಫ್ಟ್ ಏನಿದು? ಲಿಫ್ಟ್ ಅಂಡ್ ಶಿಫ್ಟ್ ಅಂದ್ರೆ ಕಂಪ್ಲೀಟ್ ಡೇಟಾ ಇದೆಯಲ್ಲ, ಇದನ್ನ ತೆಗೆದು ಲಿಫ್ಟ್ ಮಾಡಿ ಕ್ಲೌಡಲ್ಲಿ ಇಡಪ್ಪ ಅಂತ. ಮತ್ತೆ ರೀಫಾರ್ಮ್ ಅಂತ ಬರುತ್ತೆ, ಅಂದ್ರೆ ಇಲ್ಲಿ ಸ್ವಲ್ಪ ಡೇಟಾನ ಚೂರ್ ಆಲ್ಟರ್ ಮಾಡಿ ಅಲ್ಲಿಗೆ ಹಾಕು. ನಾನು ಡೆಪ್ತ್ ಅಲ್ಲಿ ಹೋಗೋದು ಬೇಡ ಅಂತ ಟೆಕ್ನಿಕಲ್, ಸ್ಟಾರ್ಟಿಂಗ್ ಸ್ವಲ್ಪ ನಿಮ್ಗೆ ಗ್ಲಿಮ್ಸ್ ಕೊಡೋದಕ್ಕೆ. ಮತ್ತೆ ಮೇನ್ ಆಗಿ ನಾವು ಮಾಡೋದು ETL. ಅದು ELT ರೋಡ್. ಏನು ETL ಅಂದ್ರೆ, ಫಸ್ಟ್ E ಅಂದ್ರೆ ಎಕ್ಸ್ಟ್ರಾಕ್ಟ್, T ಅಂದ್ರೆ ಟ್ರಾನ್ಸ್ಫಾರ್ಮ್, L ಅಂದ್ರೆ ಲೋಡ್. ಅಂದ್ರೆ ಡೇಟಾನ ನಾವು ಒಂದು ಕಡೆಯಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಕನ್ಸಿಡರ್ ಡೇಟಾ ಎಲ್ಲೋ ಇದೆ, ಡೇಟಾಬೇಸ್ ಅಲ್ಲಿ ಇದೆ, ಅಥವಾ ಯಾವುದೋ ವೆಬ್ಸೈಟ್ ಅಲ್ಲಿ ಇದೆ, ಅಥವಾ CSV ಫೈಲ್ ಅಥವಾ ಎಕ್ಸೆಲ್ ಶೀಟ್ ಅಲ್ಲಿ ಇದೆ. ಆ ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಎಕ್ಸ್ಟ್ರಾಕ್ಟ್ ಮಾಡಿದಾಗ ನನಗೆ ಎಂಡ್ ಯೂಸರ್ಗೆ ಕನ್ಸಿಡರ್ ನನಗೆ 1000 ಕಾಲಮ್ ಇದಾವೆ. ನಾನು ಒಂದು ಎಕ್ಸೆಲ್ ಶೀಟ್ ಅಲ್ಲಿ 1000 ಕಾಲಮ್ ಡೇಟಾ ಇದೆ, ನನಗೆ 1000 ಕಾಲಮ್ ಬೇಡ, ನನಗೊಂದು 100 ಕಾಲಮ್ ಬೇಕು. ಅಂದ್ರೆ ನಾನೇನ್ ಮಾಡಬೇಕು? ಟ್ರಾನ್ಸ್ಫಾರ್ಮೇಶನ್ ಮಾಡಬೇಕು. ಅಂದ್ರೆ ಡೇಟಾನ ಕಟ್ ಡೌನ್ ಮಾಡಬೇಕು. 1000 ಕಾಲಮ್ 900 ನ ತೆಗೆದು 100 ಕಾಲಮ್ನ ಇಡಬೇಕು. ಅದು ಟ್ರಾನ್ಸ್ಫಾರ್ಮೇಶನ್ ಅಂತಾರೆ. ಆಮೇಲೆ ಇದು ಡೇಟಾ ಬಂದ್ಬಿಟ್ಟು ಕನ್ಸಿಡರ್ ಇದು ಡೇಟಾ ಬೇಸ್ 1 ಅಲ್ಲಿ ಇತ್ತು, ಟ್ರಾನ್ಸ್ಫಾರ್ಮ್ ಏನೋ ಮಾಡಿದೆ. ಇದು ನನಗೆ ಡೇಟಾ ಬೇಸ್ 1 ಅಲ್ಲೇ ಬೇಡ, ನನಗೆ ಡೇಟಾ ಬೇಸ್ 2 ಅಲ್ಲಿ ಬೇಕು. ಇದನ್ನ ಲೋಡ್ ಮಾಡ್ತಾ ಇದೀನಿ ಟು ದ ಡಿಫ್ರೆಂಟ್ ಡೇಟಾ ಬೇಸ್. ಅಂದ್ರೆ ಡೇಟಾಬೇಸ್ ಟು ಡೇಟಾಬೇಸ್ ಮಾಡಬೇಕು ಆ ತರನೇ ಏನಿಲ್ಲ. ಇಲ್ಲಿ ನಾವು ವೆಬ್ಸೈಟ್ ಇಂದ ತೆಗ್ದಿರೋದು ಡೇಟಾ ಬೇಸ್ ಹಾಕ್ಬಹುದು, ಅಥವಾ CSV ಫೈಲ್ ಫಾರ್ಮ್ಯಾಟ್ ಅಲ್ಲೂ ಹಾಕ್ಬಹುದು, ಅಥವಾ ಎಕ್ಸೆಲ್ ಅಲ್ಲಿ ತೆಗೆದ್ರು ಎಲ್ಲಿ ಬೇಕಾದ್ರೂ ಹಾಕ್ಬಹುದು, ವೈಸ್ ವರ್ಸ. ಇದು ಮೇಜರ್ ವರ್ಕ್ ಆಫ್ ಡೇಟಾ ಇಂಜಿನಿಯರಿಂಗ್. ಇದನ್ನೇ ಮೆಜಾರಿಟಿ ಪೀಪಲ್ ಮಾಡೋದು. ದಿಸ್ ಇಸ್ ದ ಬಹಳ ಪಾಪ್ಯುಲರ್ ಇರೋದೇ, ಅದಕ್ಕೆ ELT ಅಂತಾರೆ. ಇದೇನ್ಬಿಟ್ಕೊಡಿ, ELT. ಇದು ಒನ್ ಕೈಂಡ್ ಆಫ್ ವರ್ಕ್. ನಾನು ಫಸ್ಟ್ ಹೇಳಿದ್ದು ಮೈಗ್ರೇಷನ್ ಅಂತ ಹೇಳಿದೆ. ನೆಕ್ಸ್ಟ್ ಕೈಂಡ್ ಆಫ್ ವರ್ಕ್ ಆರ್ಕೆಸ್ಟ್ರೇಷನ್ ಅಂತ ಬರುತ್ತೆ. ಏನಿದೆ ಆರ್ಕೆಸ್ಟ್ರೇಷನ್? ಓಕೆ, ಕನ್ಸಿಡರ್ ಇದನ್ನ ಮಾಡಿದೆ, ಬಟ್ ಏನ್ ಪ್ರಾಬ್ಲಮ್ ಅಂದ್ರೆ ಒಂದೇ ತರ ಡೇಟಾ ಇದೆ, ನನಗೆ 100 ಕಾಲಮ್ಮೇ ಎಕ್ಸ್ಟ್ರಾಕ್ಟ್ ಮಾಡಬೇಕು.
ಡೇಟಾ ಬಂದ್ಬಿಟ್ಟು ಡೈಲಿ ನನಗೆ ಏನು ಬರ್ತಾ ಇದೆ ಅಂದರೆ ಡೇಟಾ DB1 ಅಲ್ಲಿ ಬರ್ತಾ ಇದೆ, ಅಂದರೆ ಎಕ್ಸೆಲ್ ಶೀಟಲ್ಲಿ ಬರ್ತಾ ಇದೆ ಡೇಟಾ. ಈ ಡೇಟಾನ ಒಂದೇ ಥರ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು ಫಾರ್ ಅಬೌಟ್ 365 ಡೇಸು. ನನಗೆ ಒಂದೇ ಥರ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು, 100 ಕಾಲಮೇ ಬೇಕು. ಆರ್ಕೆಸ್ಟ್ರೇಷನ್ ಒಂದೇ ಥರ ನನಗೆ 100 ಕಾಲಮೇ ಬೇಕು. ಇದು ನಾನು ದಿನ ಮಾಡ್ಕಂತ ಕೂರಕ್ಕಾಗಲ್ಲ, ಯಾಕೆ ಅಂದರೆ ಆಲ್ರೆಡಿ ಅವನು ಹೇಳಿದ್ದಾನೆ ಏನು ಮಾಡಬೇಕು ಅಂತ. ಒಂದೇ ಥರ ಕಾಲಮ್ ಇದೆ, ಒಂದೇ ಥರ ಡೇಟಾ ಇದೆ, ಡೇಟಾ ಬೇರೆ ಬೇರೆ ಬಟ್ ಫಾರ್ಮ್ಯಾಟ್ ಒಂದೇ ಥರ ಇದೆ. ನಾನು ದಿನ ಮಾಡ್ಕೊಂತ ಕೂತ್ರೆ ಟೈಮ್ ವೇಸ್ಟು. ಇದನ್ನ ನಾನು ಏನು ಮಾಡ್ತೀನಿ ಅಂದರೆ ಇದಕ್ಕೆ ನಾನೊಂದು ಕೋಡ್ ಬರಿತೀನಿ, ಇದನ್ನ ಮಾಡಪ್ಪ, ಮತ್ತೆ ಡೈಲಿ ಬೆಳಿಗ್ಗೆ 9 ಗಂಟೆ ಹಂಗೆ ಟ್ರಿಗರ್ ಮಾಡಿದನ್ನ ಟ್ರಿಗರ್ ಮಾಡಿಕೊಟ್ಲೆ ನನ್ನ ಕೋಡಲ್ಲಿ ಏನೇನಿರುತ್ತೋ ಅದೆಲ್ಲ ಟ್ರಿಗರ್ ಆಗಬೇಕು. ಆಮೇಲೆ ಸೇವ್ ಬಂದ್ಬಿಟ್ಟು ಒಂದು ಕಡೆ ಔಟ್ಪುಟ್ ಸೇವ್ ಮಾಡು. ಇದು ಆರ್ಕೆಸ್ಟ್ರೇಷನ್ ಅಂತಾರೆ. ಇದರಲ್ಲಿ ಬಹಳ ಇಂಪಾರ್ಟೆಂಟು ಅಂದರೆ ದೀಸ್ 2 ಮತ್ತು 3. 1 ಈಗ ಹಳೆ ಕಂಪ್ನಿಗಳು ಕ್ಲೌಡ್ ಕಡೆ ಮುಖ ಮಾಡ್ತಿರೋರು ಮೈಗ್ರೇಷನ್ ಕೇಳ್ತಾರೆ. ಅದರ್ ದ್ಯಾನ್ ದಟ್ ಮೆಜಾರಿಟಿ ಕಂಪನಿ ETL ಕೇಳ್ತಾರೆ ಮತ್ತು ಆರ್ಕೆಸ್ಟ್ರೇಷನ್ನೇ ಕೇಳೋದು. ಇದನ್ನು ಬಿಟ್ಟರೆ ಇನ್ನೇನೂ ಕೇಳೋದಿಲ್ಲ. ಡೇಟಾ ಇಂಜಿನಿಯರಿಂಗ್ ಆಸ್ ಆಫ್ ಟುಡೇ ಬಹಳ ಇದಾವೆ. ಡೇಟಾದಲ್ಲಿ ಡೇಟಾ ಆಪರೇಷನ್ ಅಂತ ಬರುತ್ತೆ, ಅದೆಲ್ಲ ಬೇಡ. ಮೇನ್ಲಿ ಕೋರ್ ಡೇಟಾ ಇಂಜಿನಿಯರಿಂಗ್ ಇಷ್ಟೇ ಕೇಳೋದು. ಇದರಲ್ಲಿ ಏನಾದ್ರು ಡೌಟ್ ಇದೆ ನಿಮಗೆ? ಓಕೆ, ಈಗ ನನಗೆ ಒಬ್ಬ ಮಂಡೇ ಒಂದು ಟಾಸ್ಕ್ ಕೊಡ್ತಾನೆ. ಏನಪ್ಪ ಅಂದ್ರೆ ಒಂದು ಎಕ್ಸೆಲ್ ಶೀಟ್ ಇರುತ್ತೆ. ಎಕ್ಸೆಲ್ ಶೀಟಲ್ಲಿ 2 ಕಾಲಮ್ ಇರ್ತವೆ. ಕನ್ಸಿಡರ್ ಕಾಲಮ್ ಎ, ಕಾಲಮ್ ಬಿ ಅಂತ. ಅವನು ಏನು ಕೊಟ್ಟಿದ್ದಾನೆ ನನಗೆ ವರ್ಕು ಅಂದರೆ, ಕಾಲಮ್ ಎ ಅಲ್ಲಿ ಈ ಥರ ಡೇಟಾ ಇದೆ, ಇದು ಪ್ರಾಬ್ಲಮ್ ಸ್ಟೇಟ್ಮೆಂಟ್, ಈ ಥರ ಡೇಟಾ ಇದೆ. ನನಗೇನು ಬೇಕು ಅಂದರೆ ಇನ್ನೊಂದು ಕಾಲಮ್ ಕ್ರಿಯೇಟ್ ಮಾಡು, ಅನದರ್ ಕಾಲಮ್ ಕ್ರಿಯೇಟ್ ಮಾಡು, ಅದನ್ನ ಸಿ ಅಂತ ನೇಮ್ ಮಾಡು, ರೋನ ಆ್ಯಡ್ ಮಾಡಾಕು ಅಂದರೆ ಈ ಥರ ಬೇಕು ಅಂತ ನಾನು ಅವ್ನು ಕೇಳ್ತಿದ್ದಾನೆ. ಯಾವುದು C 3 ಮತ್ತು 4 ಆ್ಯಡ್ ಮಾಡ್ತಾ, ಇಷ್ಟೇ ಅವ್ನು ಕೇಳ್ತಾ ಇರೋದು, ಸಿಂಪಲ್ ರಿಕ್ವೈರ್ಮೆಂಟ್ ಕೇಳ್ತಾ ಇದ್ದ. ಇದನ್ನ 365 ಡೇಸ್ಗೆ ಕೇಳ್ತಾ ಇದ್ದಾನೆ, 1 ಡೇ ಆಗಲ್ಲ, 365 ಡೇಸ್ಗೂ ಮಾಡು ಅಂತ. ಅವನು ಇನ್ನೊಂದು ಕನ್ಫರ್ಮ್ ಮಾಡ್ತಾ ಇದ್ದಾನೆ, ಡೇಟಾ ಇಲ್ಲಿ ಯಾವಾಗಲೂ ಇಂಟೀಜರೇ ಇರುತ್ತೆ, ಇಲ್ಲೂ ಇಂಟೀಜರೇ ಇರುತ್ತೆ, ಇಲ್ಲೂ ಇಂಟೀಜರೇ ಇರುತ್ತೆ, ಇಲ್ಲೂ ಇಂಟೀಜರೇ ಇರುತ್ತೆ. ಅಂದರೆ ನಾವು ದಿನ ಮಾಡೋ ಅವಶ್ಯಕತೆ ಇಲ್ಲ. ಮ್ಯಾನ್ಯುಯಲಿ ಬಂದಿಲ್ಲಿ ನಾನೊಂದು ಕೋಡ್ ಬರಿತೀನಿ, ಏನಂತ C = A + B ಅಂತ ಬರೆದ್ರೆ ಔಟ್ಪುಟ್ ಅದೇ ತಾನೇ ಬರುತ್ತೆ. ಕೋಡ್ ಬರೆದು ರೆಡಿ ಮಾಡ್ಕೊಳ್ತೀನಿ. ಈಗ ನಾನೇನು ಮಾಡ್ತೀನಿ, ಡೇ 1 ನಾನು ಮ್ಯಾನ್ಯುಯಲಿ ಮಾಡಿದ್ದೀನಿ, ಓಕೆ ಒಪ್ಕೊಳ್ಳೋಣ. ಡೇ 2 ಇಂದ ಡೇ 365 ಡೇಸ್ಗೆ ಈ ಕೋಡನ್ನ ರನ್ ಮಾಡ್ತೀನಿ. ಡೇಟಾ ಸೇಮ್ ಇದೆ, ಕೋಡನ್ನ ರನ್ ಮಾಡಿದ್ರೆ ಅದೇ ವರ್ಕ್ ಆಗುತ್ತೆ. ಇದನ್ನ ಶೆಡ್ಯೂಲ್ ಮಾಡ್ತೀನಿ, ಅಂದರೆ ಪ್ರತಿದಿನ 9 ಗಂಟೆಗೆ ರನ್ ಆಗಲೇಬೇಕು. ಇದು ಮ್ಯಾನ್ಯುಯಲಿ ನಾನು ಹೋಗಿ ಬಟನ್ ಒತ್ತಲ್ಲ. ಈಗ ಬಾಂಬಲ್ಲಿ 1 ಮಿನಿಟ್ 2 ಮಿನಿಟ್ ಎಲ್ಲ ಫಿಕ್ಸ್ ಮಾಡ್ತಾರೆ, ಅದೇ ಥರ ಇದರಲ್ಲೂ ಪ್ರತಿದಿನ 9 ಗಂಟೆಗೆ, ಐದರ ಸಂಡೇ ಮಂಡೇ ಏನಾದರೂ ಪರವಾಗಿಲ್ಲ, 9 ಗಂಟೆಗೆ ಕರೆಕ್ಟಾಗಿ ಟ್ರಿಗರ್ ಆಗಬೇಕು. ಟ್ರಿಗರ್ ಅಂತಾರೆ ಇದಕ್ಕೆ, ಅಂದರೆ ಆನ್ ಆಗಬೇಕು, ಬಟನ್ ಆನ್ ಆಗಬೇಕು, ಟ್ರಿಗರ್ ಅಂತಾರೆ, ಅದು ಆಗಬೇಕು. ಕೋಡನ್ನ ಆಲ್ರೆಡಿ ಇದಕ್ಕೆ ಡಂಪ್ ಮಾಡಿರ್ತೀನಿ. ಈ ಡೇ 2 ಇಂದ ಡೇ 365 ಡಂಪ್ ಮಾಡ್ರೆ ಅವ್ನು ಕೇಳ್ತಾ ಇರ್ತೀವಿ ಇನ್ನೆರಡನ್ನ ಆ್ಯಡ್ ಮಾಡು ಅಂತ, ಎರಡನ್ನ ಆ್ಯಡ್ ಮಾಡೋ ಕೋಡ್ ಬರೆದಿದ್ದೀನಿ. ಇದು ರನ್ ಆಗುತ್ತೆ. ರನ್ ಆಗಿ ಅವನು ಒಂದು ಕಡೆ ಸೇವ್ ಮಾಡು ಅಂತ ಹೇಳ್ತಾನೆ, ಸೇವ್ ಮಾಡ್ತೀನಿ. ಅರ್ಥ ಆಯ್ತಾ? ಆಟೋಮೇಟ್, ಸಿಂಪಲ್. ಆಟೋಮೇಟ್, ಆರ್ಕೆಸ್ಟ್ರೇಷನ್, ಡಿಫ್ರೆಂಟ್ ವರ್ಡ್ಸ್ ಎಲ್ಲ ಯೂಸ್ ಮಾಡ್ತಾರೆ, ಎರಡು ಒಂದು ಆಟೋಮೇಟ್. ಕ್ಲಿಯರ್ ಆಯ್ತಾ ಈಗ ತಾನೇ ಇಷ್ಟು ಮೇನ್ ಆಗಿ ಏನ್ ಹೇಳಿದ್ನು ಅಂತ? ಮೇಜರ್ಲಿ ನಾವು 3 ಕ್ಲೌಡ್ನ ಮೇಜರ್ ಇದಾವೆ. ಅದರಲ್ಲಿ ಪಾಪ್ಯುಲರ್ ಬಂದ್ಬಿಟ್ಟು ಇವಾಗ ಪಾಪ್ಯುಲರ್ ಆಗ್ತಾ ಇರೋದು, ಇನ್ಕ್ಲೈನ್ ಆಗ್ತಾ ಇರೋದು ಅಜ್ಯೂರ್ ಮತ್ತೆ GCP.
ಎ ಡಬ್ಲ್ಯೂ ಎಸ್ ಹೌದು, ಬಹಳ ಜನ ಯೂಸ್ ಮಾಡ್ತಿದ್ದಾರೆ ಆಸ್ ಆಫ್ ನೋ. ಮೆನಿ ಪೀಪಲ್ ಆರ್ ಎ ಡಬ್ಲ್ಯೂ ಎಸ್ ನ ಬಿಟ್ಟು ಬೇರೆ ಕಡೆ ಅಶ್ಯೂರ್ ಕಡೆ ಮೂವ್ ಆಗ್ತಾ ಇದ್ದಾರೆ, ಮತ್ತೆ GCP ಕಡೆ ಮೂವ್ ಆಗ್ತಾ ಇದೆ. ಅದರಲ್ಲಿ ಟಾಪ್ ಇರೋದು ಅಂದ್ರೆ ಅಶ್ಯೂರ್. ಸೊ ನನಗೆ ಅಶ್ಯೂರ್ ಅಷ್ಟೊಂದು ವರ್ಕ್ ಮಾಡಿಲ್ಲ, ಮಾಡಿದ್ದೀನಿ ಅಶ್ಯೂರ್ ಅಲ್ಲೂ ಕೂಡ ನನ್ನ ಕ್ಲೌಡ್ ಅಲ್ಲಿ. ಐ ಆಮ್ ಟೂ ಮಚ್ ಎಕ್ಸ್ಪರ್ಟ್ ಇನ್ GCP ಅಂಡ್ ಈವನ್ ಅಶ್ಯೂರ್ ಅಷ್ಟೊಂದಿಲ್ಲ GCP ಕಂಪೇರ್ ಮಾಡಿದ್ರೆ ಅಂತ. ಸೊ ಏನಪ್ಪ ಈಗ ನೆಕ್ಸ್ಟ್, ಈಗ ನಮ್ಮ ಪ್ರೋಸೆಸ್ ಏನು ಅಂದ್ರೆ, ಡೇಟಾ ಇಂಜಿನಿಯರಿಂಗ್ ಅಲ್ಲಿ ಒಂದ್ ಸೆಕೆಂಡ್, ಡೇಟಾ ಇಂಜಿನಿಯರಿಂಗ್ ಅಲ್ಲಿ ಒಂದಿಷ್ಟು ಟೂಲ್ ಅಂತ ಇದಾವೆ, ಅವು ಬೇಕೇ ಬೇಕು ನಾವು ವರ್ಕ್ ಮಾಡಬೇಕು ಅಂದ್ರೆ ಡೇಟಾ ಇಂಜಿನಿಯರಿಂಗ್ ಅಲ್ಲಿ ಯಾವ್ಯಾವುದು ಅಂತ ಲಿಸ್ಟ್ ಡೌನ್ ಮಾಡ್ತೀನಿ ನಾನು. ಫಸ್ಟ್ ಪೈಥಾನ್ ಕೋಡಿಂಗ್ ಲ್ಯಾಂಗ್ವೇಜ್ ಬೇಕು, ಅದಾದ್ಮೇಲೆ SQL ಬೇಕು. ದೀಸ್ ಆರ್ ದ ವೆರಿ ಪಾಪ್ಯುಲರ್, ವೆರಿ ಇಂಪಾರ್ಟೆಂಟ್, ಬೇಕೇ ಬೇಕು, ಸ್ಕಿಪ್ ಮಾಡಕ್ಕೆ ಆಗಲ್ಲ, ಇದನ್ನ ಓದ್ಲೇಬೇಕು, ಮಾಡ್ಲೇಬೇಕು. ಇದು ಮೇನ್ ಆಗಿರೋದು. ನಾನು ನೋಟ್ ಡೌನ್ ಮಾಡ್ಕೊಂಡು ಮರಿಬಾರ್ದು ಅಂತ ಅದಕ್ಕೆ ನೋಡ್ತಾ ಇದ್ದೀನಿ. ಮೇನ್ ಆಗಿ ಇಷ್ಟು ಗೊತ್ತಿದ್ರೆ ನಮಗೆ 40-50% ಆಫ್ ಡೇಟಾ ಇಂಜಿನಿಯರಿಂಗ್ ಮುಗೀತು ಅಂತ. ನಿಮಗೆ ಪೈಥಾನ್ ಕೋಡ್ ಬರೆಯೋಕೆ ಮತ್ತೆ SQL ಕೋಡ್ ಬರೆಯೋಕೆ ಬಂತು ಅಂದ್ರೆ ಮುಗೀತು ಅಂತ ಅಷ್ಟೇ ಅರ್ಥ. ಅಂದ್ರೆ ಇದನ್ನ ಮಾಸ್ಟರ್ ಆಗ್ಬೇಕಾ ನಾವು? ಮಾಸ್ಟರ್ ಆಗೋ ಅವಶ್ಯಕತೆ ಇಲ್ಲ. ಯಾವ ತರ ಬೇಕು ಅಂದ್ರೆ, ಕನ್ಸಿಡರ್ ನೀವು ಒಂದು ವೆಬ್ಸೈಟ್ ಓಪನ್ ಮಾಡ್ತೀರಾ, ಒಂದು ಪೈಥಾನ್ ಕೋಡಿಂಗ್ ಇರುತ್ತೆ. ನೀವು ಆ ಕೋಡನ್ನ 70-80% ನೋಡಿದ ತಕ್ಷಣ ಅರ್ಥ ಆಗು ಅಂತ ಇದ್ರೆ ಯು ಆರ್ ವೆಲ್ ಕ್ವಾಲಿಫೈಡ್ ಅದಕ್ಕೆ. ಅಥವಾ ಈಗ ನಾನೊಂದು ನಿನಗೆ ಲಾಜಿಕ್ ಹೇಳ್ತೀನಿ, ಲಾಜಿಕ್ ಬಂದ್ಬಿಟ್ಟು 50-60% ಬರೆಯೋಕೆ ಕೆಪಾಸಿಟಿ ಇದ್ರೆ ಯು ಆರ್ ಕ್ವಾಲಿಫೈಡ್. 100% ಅಂತ ಯಾವುದೂ ಇಲ್ಲ, ಯಾರು 100% ಮಾಡೋಕ್ಕೂ ಆಗಲ್ಲ, ಕಲಿಯೋಕ್ಕೂ ಆಗಲ್ಲ. ಆ ಥರ ಸುಳ್ಳು ಅದರ 100% ಐ ಆಮ್ ಎಕ್ಸ್ಪರ್ಟ್ ಇನ್ ಪೈಥಾನ್, ಎಕ್ಸ್ಪರ್ಟ್ ಇನ್ SQL, ಆ ಥರ ಆಗೋದಿಲ್ಲ. ಯಾಕೆಂದರೆ ಯಾವಾಗ ಯಾವ ಲಾಜಿಕ್ ವರ್ಕ್ ಆಗುತ್ತೆ ಏನು ಅಂತ ನಮ್ಗೆ ಗೊತ್ತಿರಲ್ಲ. ನಮಗೆ ಎಷ್ಟು ಭಾಳ ಜನ ಹೇಳ್ತಾರೆ ಪಕ್ಕ ಯು ಮಸ್ಟ್ ಬಿ ಎಕ್ಸ್ಪರ್ಟ್ ಇನ್ SQL, ಯು ಮಸ್ಟ್ ಬಿ ಎಕ್ಸ್ಪರ್ಟ್ ಇನ್ ಪೈಥಾನ್, ಆ ಥರ ಏನಿಲ್ಲ. ಇಷ್ಟು ಗೊತ್ತಿದ್ರೆ ಸಾಕು. ಅಂದರೆ ನೀವು ಯಾವ್ದಾರು ಒಂದು ಬುಕ್ಕಲ್ಲಿ ಪೇಜ್ ಓಪನ್ ಮಾಡಿದ್ರೆ ಒಂದು ಕೋಡ್ ನೋಡ್ತೀರಾ, ಓಕೆ ಕೋಡ್ ಈ ಥರ ವರ್ಕ್ ಆಗ್ತಾ ಇದೆ, ಅಷ್ಟು ನಾಲೆಡ್ಜು ಅದು 100% ಗೊತ್ತಿರಬೇಕು ಅಂತಲ್ಲ. ನಾನು ಮಾರ್ಕ್ ಮಾಡಿದ್ದೀನಿ 70-80. ನಾನೊಂದು ಲಾಜಿಕ್ ಹೇಳ್ತೀನಿ, ಅಡಿಷನ್ ಆಫ್ 2 ನಂಬರ್ ಬರೆಯಪ್ಪ ಅಂತ, ನಿನಗೆ ಸಿಂಟ್ಯಾಕ್ಸ್ ರಾಂಗ್ ಇರಲಿ, 50-60% ಕೋಡಿಂಗ್ ಬರ್ತಾ ಇದೆ ಅಂದರೆ ಯು ಆರ್ ಕ್ವಾಲಿಫೈಡ್. ಇದು ಮೇನು, ಇಷ್ಟು ಬೇಕು ಪೈಥಾನು ಮತ್ತು SQLಗೆ. ಏನಾದ್ರು ಡೌಟ್ ಇದೆಯಾ ಇವೆರಡರಲ್ಲಿ, ಪೈಥಾನು SQL ಅಲ್ಲಿ? ಇದರಲ್ಲಿ ಕಂಪ್ಲೀಟ್ ಕಲಿಬೇಕಾ ಅಥವಾ? ಓಕೆ, ಇದರಲ್ಲಿ ಆಸ್ ಆಫ್ ನೌ ಊಪ್ಸ್ ಕಾನ್ಸೆಪ್ಟ್ ಬಿಟ್ಟು, ಊಪ್ಸ್ ಕಾನ್ಸೆಪ್ಟ್ ನೆಸೆಸರಿ ಇಲ್ಲ, ಮತ್ತೆ ಊಪ್ಸಿಗೆ ಹೋದ್ರೆ ಕಷ್ಟ ಆಗುತ್ತೆ. ಮೇನ್ ಆಗಿ ಯಾವ್ದು ಬೇಕು ಅಂದ್ರೆ ಇಲ್ಲಿ ಲಿಸ್ಟ್, ಡಿಕ್ಷನರಿ, ಅರೆ, ಟಪಲ್. ನಾನು ಇದುವರೆಗೂ ಟಪಲ್ ಯೂಸ್ ಮಾಡಿಲ್ಲ, ಬಟ್ ಟಪಲ್ ಮೇಲೆ 100% ಕ್ವಶನ್ ಕೇಳ್ತಾನೆ, ಟಪಲ್ ಬೇಕು. ಲಿಸ್ಟು, ಟಪಲ್, ಡಿಕ್ಷನರಿ, ಸ್ಟ್ರಿಂಗ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಸ್ಟ್ರಿಂಗು, ಫಂಕ್ಷನ್ ಇವು ಬೇಕೇ ಬೇಕು. ಅಲಾಂಗ್ ವಿತ್ ದಟ್ ಪಾಂಡಾಸ್, ಇದು ಆಸ್ ಆಫ್ ನೌ ನಾಟ್ ನೆಸೆಸರಿ ಇಲ್ಲ, ಬಟ್ ಇವೆಲ್ಲ ಆ್ಯಡ್ ಆನ್, ಗೊತ್ತಿದ್ರೆ ಆ್ಯಡ್ ಆನ್. ಪಾಂಡಾಸ್ ಇವೆಲ್ಲ ಒಂದೊಂದು ದಿನಕ್ಕೆ ಮುಗ್ದೋಗ್ತಾವೆ, ಪಾಂಡಾಸು ನಂಪ ಇಲ್ಲ, ಅದೇನು ಇದು ತಲೆ ಸಿಕ್ಕಾಬಟ್ಟೆ ಓಡಿಸ್ಬೇಕು ಅಂತಲ್ಲ. ನಾನು ಇದನ್ನ ಹೆಂಗ್ ಮಾಡ್ತೀನಿ ಅಂದ್ರೆ, ಬೇಡ, ಅವಶ್ಯಕತೆ ಇಲ್ಲ ಅದೇನು, ಅವೆಲ್ಲ ML ಗೆ ಬರುತ್ತೆ, ನಮಗೇನು ಅವಶ್ಯಕತೆ ಇಲ್ಲ ಅವು. ಅಥವಾ ಒಂದೊಂದು ಕಂಪನಿಯವರು ಸ್ಪೆಸಿಫಿಕ್ ಆಗಿ ಕೇಳ್ತಾರೆ, ನನಗೆ ಅದು ಬೇಕು ಇದು ಬೇಕು ಅಂತ, ಅದು ಆಮೇಲೆ ನೋಡ್ಕೊಳೋದಷ್ಟೇ. ಬಟ್ ಆಸ್ ಆಫ್ ನೌ ದೀಸ್ ಆರ್ ಸಿಕ್ಕಾಬಿಟ್ಟೆ ಆಯ್ತು, ಸಾಕು ಸಿಕ್ಕಾಬಿಟ್ಟೆ. ನಾನು ಅದು ಯಾವ ಟಾಪಿಕ್ಕು ಹೇಳ್ತೀನಿ, ಯಾವ ವಾರ ಏನು ಟಾಪಿಕ್ಕು ಅವಾಗ ನಾನು ಹೇಳ್ತೀನಿ, ಏನೋ ಯಾವ್ಯಾವ ಟಾಪಿಕ್ ಎಕ್ಸಾಕ್ಟ್ಲಿ ಕವರ್ ಮಾಡಬೇಕು ಅಂತ. ನಾನೀಗ ಹೈ ಲೆವೆಲ್ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಹೇಳ್ತೀನಿ, ಅವು ಸದ್ಯಕ್ಕೆ ಬೇಡ, ಅವು ಹೇಳ್ತೀನಿ ನಾನು ಏನಕ್ಕೆ.
ಏನಕ್ಕೆ ಬೇಕು ಇದು ಅಂತ ಇದು SQL ಅಲ್ಲಿ ಏನೇನ್ ಬೇಕಾಗುತ್ತೆ ಅಂದ್ರೆ SQL ನೀನು ಎಷ್ಟು ಜಾಸ್ತಿ ಓದ್ತೀಯ ಅಷ್ಟು ಕ್ವಾಲಿಫೈಡ್ ನೀನು. SQL ರೆಸ್ಟ್ರಿಕ್ಷನ್ ಇಲ್ಲ, ಅದು ರೆಸ್ಟ್ರಿಕ್ಷನ್ನೇ ತಗೋಬೇಡ SQL ಅಲ್ಲಿ ಮಾತ್ರ. ಯಾಕೆ ಅಂದ್ರೆ ಇವೆರಡರಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಂದ್ರೆ SQL ಬಹಳ ಇಂಪಾರ್ಟೆಂಟ್. ಇವೆರಡರಲ್ಲೂ ಪೈಥಾನು ಮತ್ತೆ SQL ಬಹಳ ಯಾವ್ದು ಇಂಪಾರ್ಟೆಂಟ್ ಅಂದ್ರೆ SQL. ಅದಕ್ಕೆ SQL ರೆಸ್ಟ್ರಿಕ್ಷನ್ ಹಾಕಿಲ್ಲ. ಪೈಥಾನ್ ಅಲ್ಲಿ ಓಕೆ, ಪೈಥಾನ್ ಸಿಕ್ಕಾಬಿಟ್ಟ ಕಾನ್ಸೆಪ್ಟ್ ಇಲ್ಲ ಪೈಥಾನ್ ಅಲ್ಲಿ, SQL ಅಲ್ಲೂ ಇಲ್ಲ ಕೂಡ. ಬಟ್ SQL ಅಲ್ಲಿ ನೀನ್ ಎಷ್ಟು ಪ್ರಾಕ್ಟೀಸ್ ಮಾಡ್ತೀಯಾ, ನಿನಗೆ ಎಷ್ಟು ಬರುತ್ತೆ ಅಂತ. ಬಟ್ ಬೇಸಿಕ್ ಕಲಿಯೋದಕ್ಕೆ 1 day is more than enough. SQL ಅಲ್ಲಿ 1 day ಆಲ್ಮೋಸ್ಟ್ ಸಿಲೆಬಸ್ ಕಂಪ್ಲೀಟ್ ಮಾಡ್ಬೋದು ಅಂತಾರಲ್ಲ, ಆ ಥರ ಮಾಡ್ಬೋದು. ಬಟ್ ಅಡ್ವಾನ್ಸ್ ಆಗೋದಕ್ಕೆ ಪ್ರಾಕ್ಟೀಸ್ ಬೇಕಷ್ಟೇ. SQL ಯಾವುದಾದ್ರೂ ಆಗಿರಲಿ, ಅಡ್ವಾನ್ಸ್ ಆಗ್ತಾ ಇದೀವಿ, ಅಡ್ವಾನ್ಸ್ ಆಗಬೇಕು ಅಂದರೆ ಡೈಲಿ ಪ್ರಾಕ್ಟೀಸ್ ಬೇಕು. ನಾನು ಈಗಲೂ ಕೂಡ SQL ಪೈಥಾನು ಡೈಲಿ 3 ಸಮ್ಮು ನಾನು ಮಾಡೇ ಬೆಳಗ್ಗೆ ಒಂದು ಫಸ್ಟ್ ಕೆಲಸನೇ ಅದು. SQL ಆಗಿ 3, ಪೈಥಾನಲ್ಲಿ 3, ಈ ಥರ ನಾನು ಮಾಡ್ಕೊಂತ. ಯಾಕೆಂದರೆ ಅಡ್ವಾನ್ಸ್ ಆಗಬೇಕು ಅಂದರೆ ಅದೇ ಥರ ಮಾಡೋದು. ನಾನು ಒಂದೇ ದಿವಸ ಕುತ್ಕೊಂಡು ಓದ್ತೀನಿ ಅಂದ್ರೆ ಆಗುತ್ತೆ. ಡೈಲಿ ಲರ್ನಿಂಗೇ ಇಂಪಾರ್ಟೆಂಟ್ ಇದರಲ್ಲಿ, ಯಾವುದ್ರಲ್ಲಾದ್ರಲ್ಲ ಡೈಲಿ ಲರ್ನಿಂಗ್ ಇಂಪಾರ್ಟೆಂಟ್, ಬೇಕೇ ಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡೇಟಾ ಮಾಡೆಲಿಂಗ್ ಅಂತಾರೆ. ನಾನು ಹೇಳ್ತೀನಿ ಇದು ಡೇಟಾ ಮಾಡೆಲಿಂಗ್ ಅಂದ್ರೆ ಏನಂದ್ರೆ ಗೊತ್ತಿರಲಿ ಹೆಸರು ಎಲ್ಲ, ಯಾಕೆಂದ್ರೆ ಡೆಪ್ತ್ ಅಲ್ಲಿ ಹೋಗ್ಬಿಟ್ರೆ ಮತ್ತೆ ನಿಮ್ಗೆ ತಲೆ ಕೆಟ್ಟೋಗೋದು ಫಸ್ಟ್ನೇ ಇದ್ರಲ್ಲ. ಅದಕ್ಕೆ ಡೇಟಾ ಮಾಡೆಲಿಂಗ್ ಎಲ್ಲ ಸದ್ಯಕ್ಕೆ ಹೆಸರು ಗೊತ್ತಿರಲಿ, ಡೇಟಾ ಮಾಡೆಲಿಂಗ್ ಇಂಪಾರ್ಟೆಂಟು. ಮತ್ತೆ ಒಂದು ಕ್ಲೌಡ್, ನಾನಿಲ್ಲಿ GCP ಕ್ಲೌಡ್ನ ಡಿಸ್ಕಸ್ ಮಾಡ್ತೀನಿ. ಆಸ್ ಆಫ್ ನೌ GCP ಕ್ಲೌಡ್, ಮುಂದೆ ಬೇಕಾದ್ರೆ ಅಶ್ಯೂರ್ ನೋಡ್ಕೊಳ್ಳೋಣ. ಮಸ್ಟ್ ಹ್ಯಾವ್ ಯಾವುದು ಅಂತ ಈಗ ಪ್ರಿಯಾರಿಟಿ 1 ಅಂತಾನೆ ಕೊಡ್ತೀನಿ. ಇವು ಬೇಕೇ ಬೇಕು. ಫುಲ್ ಹೆಸರು ಬರೆದ್ಬಿಡ್ತೀನಿ. BigQuery ಬೇಕೇ ಬೇಕು, ಕೇಳ್ತಾನೆ. ವಿತೌಟ್ ದಿಸ್ ನಥಿಂಗ್. ನಿಮಗೆ SQL ಗೊತ್ತಿದ್ರೆ 90% ಆಫ್ ದ BigQuery ವರ್ಕ್ ಡನ್. SQL ಗೊತ್ತಿದ್ರೆ 90% ಆಫ್ ದ BigQuery ವರ್ಕ್ ಡನ್. ಏನಿಲ್ಲ, ಸ್ವಲ್ಪ ಥಿಯರಿ ಕಾನ್ಸೆಪ್ಟ್ ಕಲಿಬೇಕು, ಅದು ಕಲಿಬಹುದು, ಅದೊಂದು ದಿವಸ ಸಾಕು. ಮತ್ತೆ ಏರ್ ಫ್ಲೋ, ಇದನ್ನ ಕಂಪೋಸರ್ ಅಂತ ಕರೀತಾರೆ. ಆರ್ಕೆಸ್ಟ್ರೇಷನ್ ಅಂತ ಹೇಳದ್ನಲ್ಲ, ಇದು ಏರ್ ಫ್ಲೋ ಅಂತಾರೆ, ಅದನ್ನ ಕಂಪೋಸರ್ ಅಂತ ಕರೀತಾರೆ. ಮಸ್ಟ್ ಹ್ಯಾವ್, ನಾನು ಪ್ರಿಯಾರಿಟಿ 1 ಕೊಟ್ಟಿದ್ದೀನಿ ಇದನ್ನ, ಅಂದ್ರೆ ಇದು ಬೇಕೇ ಬೇಕು ಅಂತ. ಎಸ್ಕೇಪ್ ಆಗೋದಕ್ಕೆ ಸಾಧ್ಯ ಇಲ್ಲ, ಇದು ಬೇಕೇ ಬೇಕು ಅಂತ. ಪ್ರಿಯಾರಿಟಿ 2 ಹೋಗ್ತೀನಿ. ಇವೆರಡು ಹೇಳಿದ್ನಲ್ಲ, ಫಸ್ಟ್ ಬೇಕೇ ಬೇಕು. ಒಟ್ಟು ನೀನು ಏನು ಓದ್ತಿಯಲ್ಲ ಗೊತ್ತಿಲ್ಲ, ಇಂಟರ್ವ್ಯೂಲಿ ಇದ್ರ ಮೇಲೆ ಕ್ವಶನ್ ಅಂತ ಪಕ್ಕ. ನೆಕ್ಸ್ಟ್ ಪಬ್ಲಿಷರ್ ಅಂಡ್ ಸಬ್ಸ್ಕ್ರೈಬರ್ ಮಾಡಲ್ಲ ಅಂತ, ಪಬ್ಸಬ್ ಅಂತಾರೆ ಇದಕ್ಕೆ. ಇದು ಬಂದ್ಬಿಟ್ಟು ರಿಯಲ್ ಟೈಮ್ ಡೇಟಾ ಹ್ಯಾಂಡಲ್ ಮಾಡೋದಕ್ಕೆ ಬೇಕು. ಈಗ ಆಸ್ ದ ಡೇಟಾ ಈಗ ನಿಮಗೆ ಗೊತ್ತಿದೆ, ಎಲ್ಲ ರಿಯಲ್ ಟೈಮ್ ಅಲ್ಲೇ ಮಾಡ್ತಾ ಇರೋದ್ರಿಂದ ಇದು ಬೇಕು ಪಬ್ಸಬ್. ಇದನ್ನ ಪ್ರೊಸೆಸ್ ಮಾಡೋದಕ್ಕೆ ಇದರ ಜೊತೆಗೆ ಡೇಟಾ ಫ್ಲೋ ಅನ್ನೋದೊಂದು ಬೇಕು ಪ್ರೊಸೆಸ್ ಮಾಡೋದಕ್ಕೆ. ಇದು ನಾನು ಡೇಟಾ ಫ್ಲೋನ ಪ್ರಿಯಾರಿಟಿ ಇದರಲ್ಲಿ ಇಡಲ್ಲ, ಬೇರೆದ್ರಲ್ಲಿ ಇಡ್ತೀನಿ. ಇದಕ್ಕೆ ಪೈಸ್ಪಾರ್ಕ್ ಬೇಡ, ಇಲ್ಲಿ ಬರೀ GCP ನೋಡ್ತಾ ಇದ್ದೀನಿ. ಒಂದು ETL ಡೇಟಾ ಫ್ಯೂಷನ್ ಬೇಕು. ಮತ್ತೆ ಕಂಪ್ಯೂಟ್ ಇಂಜಿನ್, ಇವೆಲ್ಲ ಭಾಳ ನೀವು ಅನ್ಸ್ಬೋದು ಇವೇನಿದೆ ಇಷ್ಟೊಂದು ಇದಾವಲ್ಲ ಅಂತ. ಭಾಳ ಈಸಿ ಇದಾವೆ, ಭಾಳ ಅಂದ್ರೆ ಭಾಳ ಈಸಿ ಇದಾವೆ. ಮತ್ತೆ ಡೇಟಾ ಸ್ಟ್ರೀಮ್, SCD ಅಂತ ಬರುತ್ತೆ, ಅದರಲ್ಲಿ ಬರುತ್ತೆ ಡೇಟಾ. SCD ಅಂದ್ರೆ ಸ್ಲೋಲಿ ಚೇಂಜಿಂಗ್ ಡೈಮೆನ್ಷನ್ ಅಂತ. ಡೇಟಾ ಸ್ಟ್ರೀಮ್, ನೀವು ಎಲ್ಲಾದ್ರ ಮೇಲೂ ಪ್ರಾಜೆಕ್ಟ್ ಮಾಡ್ತೀರ, ಅದಂತೂ ನಿಜ. ಈಗ ಯಾವ್ಯಾವ ಒಂದೊಂದು ಸರ್ವಿಸ್ ಹೇಳ್ತಾ ಇದೀನೋ ಎಲ್ಲಾದ್ರ ಮೇಲೂ ಪ್ರಾಜೆಕ್ಟ್ ಮಾಡ್ತೀರ. ಇನ್ನೊಂದು ಇದನ್ನ ಬಿಟ್ಟು GCS ಅಂತ, ಗೂಗಲ್ ಕ್ಲೌಡ್ ಸ್ಟೋರೇಜ್ ಅಂತ, ಅದು ಬೇಕೇ ಬೇಕು, ಗೂಗಲ್ ಕ್ಲೌಡ್ ಸ್ಟೋರೇಜ್. ಪ್ರಿಯಾರಿಟಿ 3 ಹೋದ್ರೆ ಡೇಟಾ ಫ್ಲೋ, ಅಲ್ಲಿ ಬರೀತೀನಲ್ಲ ಅದನ್ನೇ ಡೇಟಾ ಫ್ಲೋ ಇಲ್ಲಿ ಬರೀತೀನಿ. ಕ್ಲೌಡ್ ಫಂಕ್ಷನ್ ಅಂದ್ರೆ ಇವೆಂಟ್ ಟ್ರಿಗರ್ ಅಂತ, ಕ್ಲೌಡ್ ಫಂಕ್ಷನ್ ಅಂದ್ರೆ. ಡೇಟಾ ಪ್ರಾಕ್ ಎಲ್ಲ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಬಹುದು, ಎಲ್ಲ
ಡೇಟಾ 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 ಅಂತಾನೆ ಇದೆ. ಅದೊಂದು ಅಬ್ಸರ್ವ್ ಮಾಡಿ. ಡೇಟಾ ಪ್ರಾಕ್ ಆಯಿತು, ಕ್ಲೌಡ್ ಫಂಕ್ಷನ್ ಆಯಿತು, ಡೇಟಾ ಫ್ಯೂಷನ್ ಜೀಸಿಸ್, ಕ್ಲೌಡ್ ಸೀಕ್ವಲ್. ಕ್ಲೌಡ್ ಸೀಕ್ವಲ್ ಬಂದರೆ 90% ಆಫ್ ದ ವರ್ಕ್ ಡನ್. ಒಂದು ವಿಜುವಲೈಸೇಷನ್ ಟೂಲ್ ಬೇಕು. ಇದು ಪ್ರಿಯಾರಿಟಿ 4 ಅನ್ನೋದಕ್ಕಿಂತ 2 ಇಟ್ಬಿಡ್ತೀನಿ ಇದನ್ನ. ಲುಕ್ಕರ್ GCPಯಲ್ಲಿ ನಾನು ಹೇಳಿದ್ನಲ್ಲ ಸಿಕ್ಕಾಪಟ್ಟೆ ಸರ್ವಿಸ್ ಹೇಳಿದ್ದೀನಿ ನಾನು. ಇದರಲ್ಲಿ ಪ್ರಿಯಾರಿಟಿ 1 ಇದೆಯಲ್ಲ, ಅಟ್ ಮೋಸ್ಟ್ 100% ಕಲೀಲೇಬೇಕು. ಪ್ರಿಯಾರಿಟಿ ಕಡಿಮೆ ಮಾಡ್ಕೊಂತ ಬಂದ್ರೆ ಓಕೆ, ಒಂದೊಂದು ಇಂಟರ್ವ್ಯೂಗೆ ಇದು ಯಾವುದು ಕೇಳೋದಿಲ್ಲ ಅಂತ ಅನ್ಸುತ್ತೆ. ಪ್ರಿಯಾರಿಟಿ 3ಗೆ ಇನ್ನೂ ಕಡಿಮೆ ಆ ಥರ. ಬಟ್ ನಿಮಗೆ ಇವೆಲ್ಲ ಕಲಿಯೋದಕ್ಕೆ ನನಗನ್ಸ್ದಂಗೆ 1 ವಾರ ಬೇಕಾಗುತ್ತೆ. ಈ GCP ನಾನು ಹೇಳಿರೋ ಪಾತಲ್ಲಿ ಕಲಿತ್ರೆ 1 ವಾರ ಬೇಕಾಗುತ್ತೆ. ಅಥವಾ ನಿಮಗೆ ಅನ್ಸಿದ್ದಂಗೆ ಕಲಿತೀನಿ ಅಂದ್ರೆ ಬೇಗ ಟೈಮ್ಸ್ ಇನ್ನೂ ಕಿಲ್ ಆಗುತ್ತೆ ನಿಮಗೆ. ಇಷ್ಟು GCP ಸರ್ವಿಸಸ್ ಅಂತಾರೆ. ಏನು ಅಂದ್ರೆ ಸರ್ವಿಸಸ್ ಅಂದ್ರೆ ಏನು ಅಂದ್ರೆ, BigQuery ಅನ್ನೋದು ಒನ್ ಕೈಂಡ್ ಆಫ್ ವರ್ಕ್ ಮಾಡುತ್ತೆ, ಏರ್ಫ್ಲೋ ಅನ್ನೋದು ಒನ್ ಕೈಂಡ್ ಆಫ್ ವರ್ಕ್ ಮಾಡುತ್ತೆ. ಅದಕ್ಕೆ ನಾವು ಸ್ಟ್ಯಾಂಡರ್ಡ್ ಅಲ್ಲಿ ಸರ್ವಿಸಸ್ ಅಂತೀವಿ. GCS ಅನ್ನೋದು ಒಂಥರ ಅದ್ರ ಕೆಲಸ ಅದು ಮಾಡುತ್ತೆ ಆ ಥರ. ಓಕೆ, ಇದು 4 ಆಯ್ತು. ನೆಕ್ಸ್ಟ್ 5th ಅಲ್ಲಿ ಏನ್ ಬರುತ್ತೆ ಅಂದ್ರೆ, ಕೇಳಿರ್ತೀರ ಹಡೂಪ್ ಅಂತ ಕೇಳಿರ್ತೀರ ನೀವು. ಹಡೂಪು, ಯಾರ್ನು, ಮ್ಯಾಪ್ ರೆಡ್ಯೂಸ್, ಲೆಗಸಿ. ಇವನ್ ಯಾರು ನಿಮಗೆ ಕೋಡ್ ಬರಿ ಅಂತ ಕೇಳಲ್ಲ. ಥಿಯರಿ ಕಾನ್ಸೆಪ್ಟ್ ಗೊತ್ತಿರ್ಬೇಕು. ಕೇಳ್ತಾರೆ, ಥಿಯರಿ ಕಾನ್ಸೆಪ್ಟ್ ಕೇಳ್ತಾರೆ, ಗೊತ್ತಿರ್ಬೇಕು. ನೆಕ್ಸ್ಟ್ ಇದರ ಜೊತೆಗೆ ಬರದೆ ಸ್ಪಾರ್ಕ್. ವೆರಿ 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 ಇಂಪಾರ್ಟೆಂಟ್. ಡೇಟಾ ಇಂಜಿನಿಯರಿಂಗ್ ಅಲ್ಲಿ ಟಾಪ್ ಮೋಸ್ಟ್ ಸ್ಕಿಲ್ ಅಂತ ಹೇಳ್ತೀನಿ ನಾನು. ಪೈಥಾನು, ಸೀಕ್ವಲ್ ಬಿಟ್ರೆ ನೆಕ್ಸ್ಟ್ ಸ್ಕಿಲ್ಲೇ ಸ್ಪಾರ್ಕ್. ಇದರಲ್ಲಿ ನಾವು ಕೋಡಿಂಗ್ ಅಲ್ಲಿ ಇದನ್ನ 3 ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತೀವಿ. ಒಂದು ಪೈಥಾನ್ ಅಲ್ಲಿ ಮಾಡ್ತೀವಿ, ಇನ್ನೊಂದು ಸ್ಕೇಲಾದಲ್ಲಿ ಮಾಡ್ತೀವಿ, ಇನ್ನೊಂದು ಆರ್ ಅಲ್ಲಿ ಮಾಡ್ತೀವಿ. ಪೈಥಾನ್ ಗೊತ್ತಿದ್ರೆ ಇದನ್ನ ಪೈಸ್ಪಾರ್ಕ್ ಅಂತೀವಿ. ಮುಗೀತು. ನಿಮ್ಗೆ ಪೈಥಾನ್ ಗೊತ್ತಿದ್ರೆ ಸ್ಪಾರ್ಕ್ ಕೋಡ್ ಬರೆಯೋದು 60 to 70% ಬಂದಂಗೆ. ನೋಡ್ರಿ, ಎಲ್ಲ ಒಂದಕ್ಕೊಂದು ಹೆಂಗ್ ಇಂಟರ್ಲಿಂಕ್ ಇದೆ ಅಂತ. ಈಗ ಪೈಥಾನ್ ಗೊತ್ತಿದ್ರೆ ಸೀಕ್ವಲ್ ಗೊತ್ತಿದ್ರೆ BigQuery ಬಂತಲ್ಲಿ, ಪೈಥಾನ್ ಗೊತ್ತಿದ್ರೆ ಪೈಸ್ಪಾರ್ಕ್ ಬಂತಲ್ಲಿ. ಮ್ಯಾಕ್ಸಿಮಮ್ ಆಫ್ ದ ಕೋಡ್ ಇನ್ IT ಇಂಡಸ್ಟ್ರಿ ಡೇಟಾ ಮೇಲೆ ಪೈಸ್ಪಾರ್ಕ್ ಅಲ್ಲೇ ಬರ್ದಿರೋದು. ಸ್ಕಾಲಾದಲ್ಲೂ ಬರೋದಿಲ್ಲ, ಆರಲ್ಲೂ ಬರೋದಿಲ್ಲ. ಮತ್ತೆ ಬೇಸಿಕ್ ಆಫ್ ಲಿನೆಕ್ಸ್ ಬೇಕಿಲ್ಲಿ. ಅಂದ್ರೆ ಈಗ ನಿಮ್ಗೆ ಗೊತ್ತಿರುತ್ತೆ LS, LSLTR, MKDIR, RM, ಅವೆಲ್ಲ ಆ ಥರದ ಕಮಾಂಡ್ ಅಷ್ಟೇ. ಡೆಪ್ತ್ ಕಮಾಂಡ್, ಗ್ರೆಪ್ಪು ಅವಶ್ಯಕತೆ ಅಲ್ಲ. ಗೊತ್ತಿದ್ರೆ ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಇವೆಲ್ಲ ಬೇಕು ಅಂತ ಹೇಳ್ತಾ ಇಲ್ಲ ನಾನು, ಇವೆಲ್ಲ ಗೊತ್ತಿದ್ರೆ ಅಂತ. ಕಾಫ್ಕಾ ಅಂತ ರಿಯಲ್ ಟೈಮ್ ಡೇಟಾ, ಅಲ್ಲಿ ಪಬ್ಸಬ್ ಅಂತ ಹೇಳಿದ್ನಲ್ಲ, ಪಬ್ಸಬ್ ಬಂದ್ಬಿಟ್ಟು ಗೂಗಲ್ ಅಲ್ಲಿ ಇದು ಜನರಲ್ ರಿಯಲ್ ಟೈಮ್. ನಿಮ್ಗೆ ಅನಿಸ್ಬೋದು ಇದನ್ನ ಕಲಿಯೋಕೆ ಎಷ್ಟು ದಿನ ಆಗ್ಬೋದು ಅಂತ. ಬಟ್ ಹೇಳೋದಲ್ಲ, ಸ್ಟ್ರಕ್ಚರ್ಡ್ ವೇ ಅಲ್ಲಿ ಹೋದ್ರೆ ಆಗುತ್ತೆ. ಸ್ಟ್ರಕ್ಚರ್ಡ್ ಸ್ಟ್ರೀಮಿಂಗ್ ಅಂತ. ನೆಕ್ಸ್ಟ್ ಗಿಟ್ಹಬ್ ಕೇಳಿರ್ತಾರೆ ಎಲ್ಲ, ಗಿಟ್ಟು ಮತ್ತೆ ಗಿಟ್ಹಬ್ ಅಂತ, ಅದು ಬೇಕಾಗುತ್ತೆ. ಸುನಿಲ್ ಅವಾಗಲೇ ಒಂದು ಕ್ವಶನ್ ಕೇಳಿದೆ, DSA ಬೇಕಾ ನಮಗೆ ಅಂತ. DSA ಬೇಡ. ಯಾವುದಕ್ಕೆ ಅಂದ್ರೆ ಎಲ್ಲೋಯ್ತದ. ಓಕೆ, DSA ಏನಕ್ಕೆ ಬೇಡ ಅಂದ್ರೆ, ಕಂಪನಿಯಲ್ಲಿ ಮ್ಯಾಂಗ್ ಅಂತಾರೆ, ಮೆಟಾ, ಆಪಲ್ಲು, ನೆಟ್ಫ್ಲಿಕ್ಸು, ಗೂಗಲ್ಲು, ಅಮೆಝಾನ್. ಮೆಟಾ, ಆಪಲ್ಲು, ಅಮೆಝಾನು, ನೆಟ್ಫ್ಲಿಕ್ಸು, ಗೂಗಲ್. ಇದಕ್ಕೆ ಮ್ಯಾಂಗ್ ಅಂತಾರೆ. ಮೊದಲು ಫ್ಯಾಂಗ್ ಅಂತಿದ್ರು, ಮೆಟಾ ಬದಲು ಫೇಸ್ಬುಕ್ ಇತ್ತು ಅಂತ. ಈ ತರ ಕಂಪ್ನಿಗಳಿಗೆ ಅಥವಾ ಇದ್ರ ಜೊತೆಗೆ ಟಾಪ್ ಟಿಯರ್ ಕಂಪ್ನಿ ಇರ್ತಾವಲ್ಲ, ಅವೆಲ್ಲದಕ್ಕೂ ಡೇಟಾ ಸ್ಟ್ರಕ್ಚರ್ ಬೇಕೇ ಬೇಕು. ಬಟ್ ಇದರ ಕೆಳಗಡೆ ಇರ್ತಾವಲ್ಲ, ಟಾಪ್ 2 ಕಂಪನಿ, ಟಾಪ್ 3 ಕಂಪನಿ, ಟಾಪ್ 4 ಕಂಪನಿ, ಅದರಲ್ಲಿ ಡೇಟಾ ಸ್ಟ್ರಕ್ಚರ್ ಅವಶ್ಯಕತೆ ಇಲ್ಲ.
ನಾವಿವಾಗ ಏಮ್ ಮಾಡ್ತಾ ಇರೋದು ಫ್ಯಾಂಗಿಗೂ ಅಲ್ಲ ಮ್ಯಾಂಗಿಗೂ ಅಲ್ಲ. ನಾವೇನ್ ಮಾಡ್ತಾ ಇರೋದು ಟಾಪ್ 2, ಟಾಪ್ 3, ಟಾಪ್ 4. ಈಗ ಟಾಪ್ 2 ಅಂದ್ರೆ PwC, KPMG, ಡೆಲಾಯ್ಟ್ ಆ ಥರ. ಅವಕ್ಕೆ ಯಾರೂ ಕೂಡ ನೀನು ಡೇಟಾ ಸ್ಟ್ರಕ್ಚರ್ ಕೇಳೋದಿಲ್ಲ. ನಾನು ಎಷ್ಟು ಇಂಟರ್ವ್ಯೂ ಅಟೆಂಡ್ ಮಾಡಿ ನನಗಂತೂ ಯಾರು ಕೇಳಿಲ್ಲ ಇದುವರೆಗೂ, ಕೇಳೋದಿಲ್ಲ. ಅವಶ್ಯಕತೆ ಇಲ್ಲ ಡೇಟಾ ಸ್ಟ್ರಕ್ಚರು ಆಸ್ ಆಫ್ ನೌ ಅವಶ್ಯಕತೆ ಇಲ್ಲ. ಮುಂದೆ ನೀವೇನಾದರೂ ಈ ಥರ ಕಂಪ್ನಿಗೆ ಹೋಗ್ತೀನಿ ಅಂದರೆ ಅವಾಗ ಬೇಕಾದ್ರೆ ಓದಕ್ಕೆ ಸ್ಟಾರ್ಟ್ ಮಾಡಿ. ನೆಕ್ಸ್ಟು ಇವೆಲ್ಲ ಹೇಳದ್ನಲ್ಲ, ಅಲಾಂಗ್ ವಿತ್ ದಟ್ ನೀವು ಫ್ಯಾಂಗು ಮ್ಯಾಂಗು ಹೋಗ್ತೀರಾ ಅಂದರೆ ಸಿಸ್ಟಮ್ ಡಿಸೈನ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಅಥವಾ ಪ್ರಾಡಕ್ಟ್ ಕಂಪ್ನಿಗೆ ಹೋಗ್ತೀನಿ ಅಂದರೆ ಬೇಕಾಗುತ್ತೆ ಸಿಸ್ಟಮ್ ಡಿಸೈನು, ಇದು ಬೇಕಾಗುತ್ತೆ. ಇದರಲ್ಲಿ ನಮಗೆ ಬೇಕಾಗಿಲ್ಲ ಆಸ್ ಆಫ್ ನೌ, ಇದು ಬೇಕಾಗಿಲ್ಲ. ರೆಡ್ ಹಾಕ್ಬಿಡ್ತೀನಿ ನಾನು. ಯಾವ್ಯಾವ್ದು ಬೇಡ ಅಂತ ರೆಡ್ ಹಾಕ್ಬಿಡ್ತೀನಿ. ಬರೆದು ತೋರಿಸ್ಬಿಟ್ಟಿದ್ದೀನಿ ಎಲ್ಲ ಯಾವ್ಯಾವುದು ಅಂತ. ಆಲ್ಮೋಸ್ಟ್ ಬರೆದಿರೋದು ಇದು ಥಿಯರಿ ಬೇಕಷ್ಟೇ ನಮಗೆ. ಇದು ಥಿಯರಿ ಅಷ್ಟೇ ಬೇಕಾಗಿರೋದು. ಪೈಸ್ಪಾರ್ಕ್ ಇವೆಲ್ಲ ಇದು ಬಂದ್ಬಿಟ್ಟು ಇದನ್ನೇನಾದ್ರು ಕಲ್ತ್ರೆ ನೀವು 200% ಜಾಬ್ ಗ್ಯಾರಂಟಿ. ಸ್ಪಾರ್ಕ್ ಕಲ್ತ್ರೆ 200% ಜಾಬ್ ಗ್ಯಾರಂಟಿ ಸ್ಪಾರ್ಕ್. ಯಾಕೆಂದ್ರೆ ದಿಸ್ ಇಸ್ ಅವಾಗಲೇ ಹೇಳಿದ ನಾನು, ಟೂ ಮಚ್ ಪಾಪ್ಯುಲರ್ ಬಟ್ ನೆಸೆಸರಿ ಇಲ್ಲ. ಅಂದ್ರೆ ಈಗ ಒಂದು ಕಂಪ್ನಿಯಲ್ಲಿ ಸ್ಪಾರ್ಕ್ ಗೊತ್ತಿರೋನು ಒಬ್ಬ ಇದ್ದಾನೆ, ಸ್ಪಾರ್ಕ್ ಗೊತ್ತಿಲ್ಲದೆ ಇರೋನ ಸ್ಪಾರ್ಕ್ ಗೊತ್ತಿರೋನ ಹೈರ್ ಮಾಡ್ತಾರೆ. ಸೋಕ ಇದನ್ನ ಸ್ಪಾರ್ಕ್ ಕಲ್ತಾರೆ 200% ಜಾಬ್ ಗ್ಯಾರಂಟಿ ಪಕ್ಕ, 100%. ನೆಕ್ಸ್ಟ್ ಡೇಟಾ ಮಾಡಲಿಂಗು ಕೂಡ ಇದರಲ್ಲಿ ಸ್ಟಾರ್ ಸ್ಕೀಮಾ ಅಂತ ಬರುತ್ತೆ, ಸ್ನೋಫ್ಲೇಕ್ ಸ್ಕೀಮಾ ಅಂತ ಬರುತ್ತೆ. ಇವನು ಕೇಳ್ತಾನೆ, ಇದು ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಡೇಟಾ ಮಾಡಲಿಂಗ್ ಹೇಳ್ತೀನಿ ಏನು ಡೇಟಾ ಮಾಡಲಿಂಗ್ ಅಂತ, ಬೇಡ ಸದ್ಯಕ್ಕವಲ್ಲ. ಇದರಲ್ಲಿ ಅಷ್ಟೊಂದು ಯಾವ್ದು ಅವಶ್ಯಕತೆ ಇಲ್ಲ ಅಂದ್ರೆ ಡೇಟಾ ಫ್ಲೋ ಅಷ್ಟೊಂದು ಅವಶ್ಯಕತೆ ಇಲ್ಲ, ಕ್ಲೌಡ್ ಫಂಕ್ಷನ್ ಅಷ್ಟೊಂದು ಅವಶ್ಯಕತೆ ಇಲ್ಲ. ಕ್ಲೌಡ್ ಸೀಕ್ವಲ್ ಬೇಕು, ಸ್ಟ್ರೀಮು ಬೇಕು, ಕಂಪ್ಯೂಟ್ ಇಂಜಿನ್ ಅಷ್ಟೊಂದು ಅವಶ್ಯಕತೆ ಇಲ್ಲ. ಬಟ್ ಗೊತ್ತಿದ್ರೆ ಚಾನ್ಸಸ್ ಆಫ್ ಗೆಟ್ಟಿಂಗ್ ಹೈಯರ್ಡ್ ಆರ್ ಮೋರ್. ನಾನು ಬರೆದು ಬಿಟ್ಟಿದ್ದೀನಿ, ನಿಮ್ಗೆ ಹೇಳ್ತಾ ಇದ್ದೀನಿ ಚಾನ್ಸ್ ಆಫ್ ಗೆಟ್ಟಿಂಗ್ ಹೈಯರ್ಡ್ ಆರ್ ಮೋರ್. ನಾನು ಪೈಥಾನ್ ಎಲ್ಲ ಹೇಳಿದ್ದೀನಿ ಇಷ್ಟರಲ್ಲಿ. ಓಕೆ, ನಿಮಗೆ ಈಗ ಇದರಲ್ಲಿ ಏನಾದ್ರು ಡೌಟ್ ಇದೆಯಾ? ಕ್ಲಿಯರ್ ಮಾಡ್ಕೊಳ್ಳಿ, ಕ್ಲಾರಿಟಿ ತಗೊಂಡ್ಬಿಡಿ. ಡೇಟಾ ಮಾಡೆಲಿಂಗ್ ಅಲ್ಲಿ ಒಂದು ಸ್ಟಾರ್ ಸ್ಕೀಮ್, ಇನ್ನೊಂದು ಯಾವುದು ಸ್ನೋಫ್ಲೇಕ್. ಅದೆಲ್ಲ ನೀವು ಹೇಳಿದ್ನ ಡೆಪ್ತ್ ಅಲ್ಲಿ ಹೋಗ್ಬೇಡಿ ಜಾಸ್ತಿ, ಜಸ್ಟ್ ಹೆಸರುಗಳು ಇದನ್ನ ಮಾಡ್ಕೊಳ್ಳಿ. ಇದರಲ್ಲಿ ನಾನು ಬರೆದಿರೋದ್ರಲ್ಲಿ, ಯಾಕೆಂದ್ರೆ ಡೆಪ್ತ್ ಅಲ್ಲಿ ಹೋದ್ರೆ ನಿಮಗೂ ಕಷ್ಟ ಆಗುತ್ತೆ, ನನಗೂ ಕಷ್ಟ, ಏನು ಟೈಮ್ ಓಡ್ಬಿಡುತ್ತೆ. ಸೊ ಫಸ್ಟಿಂದ ಒಂದ್ಸರಿ ಗ್ಲಿಮ್ಸ್ ಕೊಟ್ಬಿಡ್ತೀನಿ. ಇದನ್ನೆಲ್ಲ ಸ್ವಲ್ಪ ಬೇಸಿಕ್ ಹೇಳಿದೆ ನಿಮಗೆ. ಮೇನ್ ಆಗಿ ETL ಮತ್ತೆ ಆರ್ಕೆಸ್ಟ್ರೇಷನ್ ನೋಡ್ತೀವಿ ಅಷ್ಟು. ETL ಮತ್ತೆ ಆರ್ಕೆಸ್ಟ್ರೇಷನ್, ಇದರಲ್ಲಿ ಏನಂತ ಆರ್ಕೆಸ್ಟ್ರೇಷನ್ ಎಕ್ಸ್ಪ್ಲೇನ್ ಮಾಡಿದೆ. ಮೇನ್ ಆಗಿ ಅಜ್ಯೂರ್ ಮತ್ತೆ GCP. ಆಸ್ ಆಫ್ ನಾವು GCP ನೋಡ್ತಾ ಇದೀವಿ, ಅಜ್ಯೂರ್ ನೋಡ್ತಾ ಇಲ್ಲ. ನಾನು ಅಜ್ಯೂರ್ ಏನಾರ ಬರಿತೀನಿ ಅಂದ್ರೆ ಬರೆದು ಬಿಡ್ತೀನಿ, ಅಜ್ಯೂರ್ ಕೂಡ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಅಜ್ಯೂರಲ್ಲಿ ಕಡಿಮೆ ಸರ್ವಿಸ್ ಇದಾವೆ, ಅವನು ಕ್ಲಬ್ ಮಾಡಿಬಿಟ್ಟಿದ್ದಾನೆ ಬಹಳ ಸರ್ವಿಸ್ ಅನ್ನು. ಸಿನಾಪ್ಸ್ ಅನಾಲಿಟಿಕ್ಸ್ ಅಂತ ಬರುತ್ತೆ, ಅಲ್ಲಿ ಬಿಕ್ವೇರಿ ಇದೆಯಲ್ಲ, ಬಿಕ್ವೇರ್ಗೆ ಈಕ್ವಲ್ ಇದು ಸಿನಾಪ್ಸ್ ಅನಾಲಿಟಿಕ್ಸ್ ಅಂತ. ಮತ್ತೆ ಬ್ಲಾಬ್ ಸ್ಟೋರೇಜ್ GCC ಇದೆಯಲ್ಲ, ಇದಕ್ಕೆ ಈಕ್ವಲ್ ಅದು. ಮತ್ತೆ ADF ಅಜ್ಯೂರ್ ಡೇಟಾ ಫ್ಯಾಕ್ಟ್ರಿ, ಇಲ್ಲಿ ಡೇಟಾ ಫ್ಯೂಷನ್ ಇದೆಯಲ್ಲ ಅದಕ್ಕೆ ಈಕ್ವಲ್ ಇದು. ಮತ್ತೆ ಪವರ್ BI ಕೇಳಿದ್ದೀರಾ, ಪವರ್ BI ಬಂದ್ಬಿಟ್ಟು ಲುಕ್ಕರಿಗೆ ಈಕ್ವಲ್ ಇದು. ಪವರ್ BI ಆಯ್ತು, MS SQL ಅಂತ ಬರುತ್ತೆ. MS SQL ಬಂದ್ಬಿಟ್ಟು ಕ್ಲೌಡ್ ಇದಕ್ಕೆ ಈಕ್ವಲ್. ಮೇನಾಗಿ ಇಷ್ಟೇ ಬೇಕಾಗಿರೋದು. ಮತ್ತೆ ಇನ್ನೊಂದು ಅಲಾಂಗ್ ವಿತ್ ಡೇಟಾ ಬ್ರಿಕ್ಸ್ ಅಪ್ಪ, ಈ ಡೇಟಾ ಬ್ರಿಕ್ಸ್ ಬಂದ್ಬಿಟ್ಟು ಇಲ್ಲಿ ಡೇಟಾ ಪ್ರಾಕ್ ಇದೆಯಲ್ಲ ಇದಕ್ಕೆ, ಮತ್ತೆ ಸ್ಪಾರ್ಕ್ ಬರೋದ್ಮೇಲೆ ಅವೆರಡಕ್ಕೆ ಈಕ್ವಲ್. ಇದರಲ್ಲೂ ಡೇಟಾ ಬ್ರಿಕ್ಸ್ ಬರುತ್ತೆ, ನೀವು ಡೇಟಾ ಬ್ರಿಕ್ಸ್ ಅಂದ್ರೆ ಕಲಿತ್ರು. ಡೇಟಾ ಬ್ರಿಕ್ಸ್ ಬರಬೇಕು ಅಂದ್ರೆ ನಿಮಗೆ ಸ್ಪಾರ್ಕ್ ಗೊತ್ತಿರಬೇಕು. ಸ್ಪಾರ್ಕ್ ಏನಾರು ಗೊತ್ತಿತ್ತು ಅಂದ್ರೆ 90% ಆಫ್ ದ ಡೇಟಾ ಬ್ರಿಕ್ಸ್ 90% ಆಫ್ ದ ಡೇಟಾ ಬ್ರಿಕ್ಸ್ ಇಲ್ಲಿ ಇಂಟರ್ಲಿಂಕ್ ಬಹಳ ಚೆನ್ನಾಗಿದ್ದಾವೆ. ನಮಗೆ ಇಲ್ಲಿ ಪೈಥಾನ್ SQL, ಇಲ್ಲಿ ನಾನು ಇನ್ನೊಂದಿಲ್ಲಿ ಏರ್ಫ್ಲೋ ಅಂತ ಬರೋದ್ನಲ್ಲ, ಇಲ್ಲಿ 70 ಪೈಥಾನ್ ಗೊತ್ತಿರೋ 70% ಆಫ್ ದ ಏರ್ಫ್ಲೋ ಡನ್.
ಇದರಲ್ಲಿ ಸೀಕ್ವಲ್ ಗೊತ್ತಿದ್ರೆ 90% ಆಫ್ ದ ಹೋಗ್ತಾರೆ. ನೋಡಿ ಏನೇನಿದೆ, ಬರೀ 10% ಎಕ್ಸ್ಟ್ರಾ ಕಲಿಬೇಕಷ್ಟೇ ಬಿಗ್ ವೇರಲ್ಲಿ ಸೀಕ್ವಲ್ ಗೊತ್ತಿದ್ರೆ. ಏರ್ ಫ್ಲೋ ಅಷ್ಟೇ 30% ಕಲಿಬೇಕು. ಜಿ.ಸಿ.ಎಸ್ ಸ್ಟೋರೇಜ್ ಇದು ಚಿಕ್ಕ ಮಕ್ಳ ಆಟ, ಇದು ಜಿ.ಸಿ.ಎಸ್ ಏನಿಲ್ಲ. ಪಪ್ಸಾ ಬಂದ್ಬಿಟ್ಟು ರಿಯಲ್ ಟೈಮ್, ಸ್ವಲ್ಪ ಚಾಲೆಂಜಿಂಗ್ ಇದೆ ಇದು. ಡೇಟಾ ಫ್ಯೂಷನ್ ಏನಿಲ್ಲ, ಡ್ರಾಗನ್ ಡ್ರಾಪ್ ಇದು ಅಷ್ಟೇ 1 hour ಅಲ್ಲಿ ಪ್ರಾಜೆಕ್ಟ್ ಎರಡು ಮೂರು ಮಾಡಾಕ್ಬಹುದು. ಕಂಪ್ಯೂಟರ್ ಇಂಜಿನ್ ಅಂದ್ರೆ ಇಟ್ ಈಸ್ ಒನ್ ಕಂಪ್ಯೂಟರ್ ಸಿಟಿಂಗ್ ಸಮ್ವೇರ್ ಎಲ್ಸ್ ಸೋ ದಟ್ ವಿ ಕ್ಯಾನ್ ಯೂಸ್. ಡೇಟಾ ಸ್ಟ್ರೀಮ್ ಅಂದ್ರೆ ಮೆಲ್ಲಕ್ಕೆ ಡೇಟಾ ಚೇಂಜ್ ಆಗ್ತಿದ್ದಂಗೆ ಮೂವ್ಮೆಂಟ್ ತಗೊಂಡು. ಲುಕ್ಕರ್ ಅಂದ್ರೆ ವಿಜುವಲೈಸೇಷನ್. ಈಗ ನಾನ್ ಟೆಕ್ನಿಕಲ್ ಅವರಿಗೆ ಗ್ರಾಫಿಕಲಿ ರೆಪ್ರೆಸೆಂಟೇಷನ್ ಮಾಡಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ, ಅದಕ್ಕೋಸ್ಕರ ಲುಕ್ಕರ್ ಯೂಸ್ ಮಾಡ್ತಾರೆ. ಡೇಟಾ ಫ್ಲೋ ಬಂದ್ಬಿಟ್ಟು ಇದು ಸ್ವಲ್ಪ ಕಷ್ಟ ಇದೆ, ನಿಮಗೆ ಕೋಡಿಂಗ್ ಎಲ್ಲ ಬೇಕಾಗುತ್ತೆ. ಬಹಳ ಕಂಪ್ನಿಗಳು ಯೂಸ್ ಮಾಡ್ತಾ ಇಲ್ಲ ಡೇಟಾ ಫ್ಲೋ. ನಾನು ನೋಡಿರೋ ಪ್ರಕಾರ ನೆಸೆಸಿಟಿ ಇಲ್ಲ ಡೇಟಾ ಫ್ಲೋ. ಕ್ಲೌಡ್ ಫಂಕ್ಷನ್ ಬಂದ್ಬಿಟ್ಟು ಅವಾಗಲೇ ನಾನು ಹೇಳದ್ನಲ್ಲ, ಆರ್ಕೆಸ್ಟ್ರೇಷನ್ ದಿನ 9 ಗಂಟೆ ಟ್ರಿಗರ್ ಆಗಬೇಕು ಅಂತ, ಆ ಥರ ಅದು. ಡೇಟಾ ಪ್ರಾಪ್ ಬೇಕು ಅಂದರೆ ಪೈಸ್ಪಾರ್ಕ್ ಗೊತ್ತಿರಬೇಕು. ಕ್ಲೌಡ್ ಸೀಕ್ವಲ್ ಅಂದರೆ ನಾರ್ಮಲ್, ಇಟ್ ಈಸ್ ಅ ಡೇಟಾ ಬೇಸ್ ಅಷ್ಟೇ. ಡೇಟಾ ಬೇಸ್ ವಿಚ್ ಇಸ್ ಸಿಟಿಂಗ್ ಆನ್ ಗೂಗಲ್ ಅಷ್ಟೇ, ಇನ್ನೇನಿಲ್ಲ. ಸಿನಾಪ್ಸ್ ಅನಾಲಿಟಿಕ್ಸ್ ಅಂದರೆ ಇಟ್ಸ್ ಈಕ್ವಲ್ ಟು ದ ಬಿಗ್ ವೆರಿ ಬ್ಲಾಬ್ ಸ್ಟೋರೇಜ್ ಅಂಡ್ ಇಟ್ಸ್ ಈಕ್ವಲ್ ಟು ದ GCS. ADF ಅಜ್ಯೂರ್ ಡೇಟಾ ಫ್ಯಾಕ್ಟರಿ ಅಂದರೆ ಈಕ್ವಲ್ ಟು ದ ಡೇಟಾ ಫ್ಯೂಷನ್. ಪವರ್ BI ಅಂದರೆ ಲುಕ್ಕರು. MS SQL ಅಂದರೆ ಕ್ಲೌಡ್ ಸೀಕ್ವಲ್ಲು. ಡೇಟಾಬ್ರಿಕ್ಸ್ ಈಸ್ ಈಕ್ವಲ್ ಟು ದ ಡೇಟಾಬ್ರಿಕ್ಸ್. ಮೇನ್ ಆಗಿ ನೆಕ್ಸ್ಟು ನನಗೆ ಸ್ಪಾರ್ಕ್ ಈಸ್ ದ ಟ್ರೆಂಡಿಂಗ್. ಸ್ಪಾರ್ಕ್ ಫ್ಯೂಚರ್ ಅಂತ ಗೊತ್ತಿಲ್ಲ, ಆಸ್ ಆಫ್ ನೆಟ್ ಸೋ ಮಚ್ ಟ್ರೆಂಡಿಂಗ್. ಸ್ಪಾರ್ಕ್ ಏನಾರು ಗೊತ್ತಿತ್ತು ಅಂದರೆ ಚಾನ್ಸ್ ಆಫ್ ಗೆಟಿಂಗ್ ಐಡ್ ಆರ್ ಮೋರ್. ಸ್ಪಾರ್ಕ್ ಅಲ್ಲಿ ಪೈಥಾನ್, ಸ್ಕಾಲಾ ಮತ್ತು ಹಾರಲ್ಲಿ ಬರೀತಾರೆ. ಮ್ಯಾಕ್ಸಿಮಮ್ ಆಫ್ ದ ಕೋಡ್ ರಿಟರ್ನ್ ಇನ್ ದ ಸ್ಪಾರ್ಕ್ ಇಟ್ಸ್ ಪೈಥಾನ್ ಇಟ್ಸೆಲ್ಫ್. ದಟ್ ಈಸ್ ವೈ ಪೀಪಲ್ ಕಾಲಿಂಗ್ ದಟ್ ಆಸ್ ಅ PySpark. ನೀವು ಪೈಥಾನ್ ಗೊತ್ತಿದ್ರೆ 60 to 70% ಆಫ್ ದ PySpark ಡನ್. ಸ್ವಲ್ಪ ಥಿಯರಿ ಭಾಳ ಇದೆ ಇದರಲ್ಲಿ. ಸ್ಪಾರ್ಕಲ್ಲಿ ನಾವು ಕೋಡಿಂಗ್ ಅಲ್ಲ ಎಷ್ಟೊಂದು ಇಂಪಾರ್ಟೆಂಟ್ ತಗೊಳೋದು, ಬ್ಯಾಕ್ ಎಂಡ್ ಭಾಳ ಇಂಪಾರ್ಟೆಂಟ್ ತಗೊತೀವಿ. ಕಾಫ್ಕಾ ಬಂದ್ಬಿಟ್ಟು ರಿಯಲ್ ಟೈಮ್ ಆ್ಯಡ್ ಆನ್ ಗೊತ್ತಿದ್ರೆ ಆ್ಯಡ್ ಆನ್. ಭಾಳ ಸಿಂಪಲ್ ಇಲ್ಲ ಕಾಫ್ಕಾ ಬಂದ್ಬಿಟ್ಟು, ಒಪ್ಕೊಂತೀನಿ ಸಿಂಪಲ್ ಇಲ್ಲ. ಈಗ ನನಗೂ ಇನ್ನೂ ಕರೆಕ್ಟಾಗಿ ಅರ್ಥ ಆಗ್ತಾ ಇಲ್ಲ ಕಾಫ್ಕಾ ಬಂದ್ಬಿಟ್ಟು. ಕಾಫ್ಕಾ ಇಸ್ ಈಕ್ವಲ್ ಟು ದ, ಇಲ್ಲಿ ಪಪ್ಸಾ ಬಂತ ಬರೀನಲ್ಲ 2ನೇ ಪಾಯಿಂಟಲ್ಲಿ, ಅದು. ನಿಮಗೆ ಸಿಸ್ಟಮ್ ಡಿಸೈನ್ ಬೇಕು ಅಂದರೆ ಮ್ಯಾಂಗ್ ಕಂಪ್ನಿ ಹೋಗ್ತಾನೆ ಸಿಸ್ಟಮ್ ಡಿಸೈನ್, ಅಥವಾ ನಿಮ್ಮ ಇಂಟ್ರೆಸ್ಟ್ ಕಲಿತಾರ ಅಂದರೆ ಸಿಸ್ಟಮ್. ದಿಸ್ ಇಸ್ ದ ಓವರ್ ಆಲ್ ಪಿಕ್ಚರ್ ಆಫ್ ಡೇಟಾ ಇಂಜಿನಿಯರಿಂಗ್. ಇದರಲ್ಲಿ ನಾನು ನಿಮಗೆ ಟೈಮ್ ಟೇಬಲ್ ಹೆಂಗೆ ಕೊಡ್ತೀನಿ ಅಂದರೆ, ಆಲ್ರೆಡಿ ಕೊಟ್ಟಿದ್ದೀನಿ, ಸರಿ ಬರೆದು ಬಿಡ್ತೀನಿ, ಅಥವಾ ಅದನ್ನ ಇಮೇಜ್ ಡೌನ್ಲೋಡ್ ಮಾಡ್ಕೊತೀನಿ. ಇದೇನ ಆ ಥರ ಡೌಟ್ ಇದೆಯಾ ಇದರಲ್ಲಿ? ಏನಿಲ್ಲ. ಇಲ್ಲ, ಇವಾಗ ಏನಂತ ನಿಮ್ಗೆ ಅದೇ ಎಕ್ಸಾಸ್ಟ್ ಅನ್ನಿಸ್ಬೋದು, ಏನೇನೋ ಹೇಳ್ದವನಲ್ಲಪ್ಪ ಏನು ಅಂತ. ಬಟ್ ಹೇಳದ್ನಲ್ಲ, ಇಟ್ಸ್ ಅಲ್ಟಿಮೇಟ್ಲಿ ಡಿಪೆಂಡ್ಸ್ ಆನ್ ಯಾರ ಕಡೆ ಹೇಳಿಸ್ಕೊಂತ ಇದ್ರ ಅನ್ನೋದು ಡಿಪೆಂಡ್. ಯಾರ ಕಡೆ ಹೇಳಿಸ್ಕೊಂತ ಇದ್ರ ಅನ್ನೋದು ಡಿಪೆಂಡ್ ಆಗುತ್ತೆ. ಈಗ ನೀವು ಇದನ್ನ ಕುತ್ಕೊಂಡು ಓದ್ತೀನಿ ಅಂದ್ರೆ ಐ ಆಮ್ ಡ್ಯಾಮ್ ಶ್ಯೂರ್ ಇಟ್ ಈಸ್ ನಾಟ್ ಈಸಿ. ಇಟ್ ವಿಲ್ ಟೇಕ್ ಅ ವೋಟ್. ನಿಯರ್ಲಿ ನಿಮಗೆ ಒಂದು 4 ರಿಂದ 5 ತಿಂಗಳು ತಗೊಳುತ್ತೆ ಹೆಂಗೆ ಓದಬೇಕು, ಯಾವ್ದು ಓದಬೇಕು ಅಂತ. ಫೋಟೋ ಹಾಕ್ಬಿಡ್ತೀನಿ ಆಯ್ತು, ಸುಮ್ಮನೆ ಇಲ್ಲ ಬರೀಬೇಕು ಅದಕ್ಕೋಸ್ಕರ. ಡೌನ್ಲೋಡ್ ಮಾಡ್ತೀನಿ. ಕಾಪಿ ಇಮೇಜ್ ಓಕೆ ಬರ್ತಾ ಇಲ್ಲ. ಓಕೆ, ಇಲ್ಲ ಆಲ್ರೆಡಿ ಅಲ್ಲಿ ಏನು ಬರ್ದಿದ್ದೀನೋ ಅದನ್ನೇ ಇಲ್ಲಿರೋದು. ಪೈಥಾನ್ ನಾನು ನಿಮಗೆ ಕೇಳ್ಬಿಡ್ತೀನಿ. ಪೈಥಾನಿಗೆ 1 ವೀಕ್ ಜಾಸ್ತಿನೇ ಕೊಡ್ತಾ ಇದ್ದೀನಿ, ಯಾಕೆಂದರೆ ಬಹಳ ಸರ್ವಿಸಸ್ ಡಿಪೆಂಡ್ ಆಗಿದ್ದಾವೆ ಇದ್ರ ಮೇಲೆ, ಅದಕ್ಕೋಸ್ಕರ. ಈಸ್ ದಟ್ ಓಕೆ? ಪೈಥಾನಿಗೆ 1 ವಾರ ಕೊಟ್ಟರೆ ಓಕೆನಾ ನಿಮಗೆ, ಅಥವಾ ಹೆಂಗೆ? ಓಕೆ, ಬಟ್ ಅದೇ 1 or 2 days ಎಕ್ಸ್ಟ್ರಾ ಆಗ್ಬೋದು, ಯಾಕೆಂದ್ರೆ ಲೈಕ್ ವರ್ಕ್ ಬಿಸಿಲಿ ಏನಾದರೂ ಮಿಸ್ ಮಾಡಿದ್ರೆ ಅಂತ ಅಷ್ಟೇ. ಆ ಕಡೆ ಈ ಕಡೆ. ಅಂದರೆ 1 ನಿಮಿಷ, ಡೇಟ್ ಎಷ್ಟು ಗೊತ್ತು?
17th. ಓಕೆ, ಅದನ್ನ ಹೇಳು. ಎಷ್ಟು ಯಾವಾಗ ಡೆಡ್ ಲೈನ್ ಹಾಕೊಂಡ್ಬಿಡ್ತೀರ ನೀವೇ ಹೇಳ್ಬಿಡ್ರಿ ಪೈಥಾನಿಗೆ. ಒಂದು 10 days ಹಾಕೋಣ. 27th. ಹ್ಮ್. ಇದ್ರಲ್ಲಿ ನಾನೆಲ್ಲ ಲಿಸ್ಟ್ ಡೌನ್ ಮಾಡಿದೀನಿ ಯಾವ್ದು ಬೇಕು ಯಾವ್ದು ಬೇಡ ಅಂತ. ನನಗೇನ ನಿಮಗೆ ಅಷ್ಟೊಂದು ದಿನನೂ ಆಗಲ್ಲ, 2 ದಿನದಲ್ಲಿ ಮುಗಿಸ್ಬೋದು. ಬಟ್ ಇಟ್ಸ್ ಅಪ್ ಟು ಯು. ನೀವು ಟೈಮ್ ಏನಾರು ಉಳಿತು ಅಂದ್ರೆ ಪಾಂಡಾಸ್ ಕಂಪ್ಲೀಟ್ ಮಾಡ್ಕೊಳ್ಳಿ. ನಂಪೈ ಪ್ರಿಯಾರಿಟಿ 2 ಆಲ್ರೆಡಿ ಓದ್ಬಿಡಿ ಅಂತ ಹೇಳ್ತಿಲ್ಲ, ಪ್ರಿಯಾರಿಟಿ 2 ಆಲ್ರೆಡಿ ಅಂತ ಹೇಳ್ತಾ ಇರೋದು. ಫಸ್ಟ್ ಪಾಂಡಾಸ್ ಕಂಪ್ಲೀಟ್ ಮಾಡಿ. ಎಲ್ಲಿ ಓದ್ಬೇಕು ಅಂತಾನೆ ಹೇಳ್ತೀನಿ ನಿಮಗೆ. W3 ಸ್ಕೂಲ್ ನೀವು ಇದ್ರಲ್ಲಿ ಏನಿದೆಯೋ ಅದನ್ನ ಓದ್ಬಿಟ್ರೆ ನಾನು ನಿಮಗೆ ಅದನ್ನ ಇದ್ರಲ್ಲಿ ಹಾಕ್ತೀನಿ ವಾಟ್ಸಪ್ಪಲ್ಲಿ. W3 ಸ್ಕೂಲ್ ಒಂದು ಓದಿ, ಮತ್ತೆ ಓಪ್ಸ್ ಕಾನ್ಸೆಪ್ಟ್ ಎಲ್ಲ ಓದಕ್ಕೆ ಹೋಗ್ಬಿಡಿ, ನೆಸೆಸಿಟಿ ಇಲ್ಲ. ನೀವು ಎಕ್ಸಾಸ್ಟ್ ಮಾಡ್ಕೊಂತಾರೆ ಅಷ್ಟೇ. ಓಪ್ಸ್ ಕಾನ್ಸೆಪ್ಟ್ ಎಲ್ಲ ಇದು ಪೈಥಾನು. W3 ಸ್ಕೂಲು ಸಾಕಿಷ್ಟು ಓದಿದ್ರೆ ನಿಮಗೆ ವಿಡಿಯೋ ನೋಡಬೇಕು ಅಂತ ಅನ್ಸಿದ್ರೆ W3 ಸ್ಕೂಲ್ ಐ ಮೀನ್ ಸಿಕ್ಕಾಪಟ್ಟೆ ಯಾವುದು ಪೈಥಾನ್ ಟೆಲುಸ್ಕೂ ಅಂತ ಒಂದು ಚಾನಲ್ ಇದೆ, ನಾನು ನಿಮಗೆ ಅದನ್ನೂ ಲಿಂಕ್ ಕಳಿಸ್ತೀನಿ. ಪೈಥಾನಿಗೆ ಇಷ್ಟು ಸಾಕು. ಅಥವಾ ನಿಮ್ಗೆ ಯಾವ್ದಾದ್ರು ವಿಡಿಯೋ ನೋಡಿ. ಬಟ್ ನಾನು ನೋಡಿ ಕಲ್ತಿರೋದಿವು ಚೆನ್ನಾಗಿ ಹೇಳ್ಕೊಡ್ತಾನೆ, ಈಸಿ ಅಂತ. ಫಸ್ಟ್ ಪೈಥಾನ್ ಕಂಪ್ಲೀಟ್ ಮಾಡೋಣ, ಆಮೇಲೆ ನಾವು ಉಳಿದಿದ್ದು ಮಾತಾಡೋಣ. ನಾವು ಸ್ಟಾರ್ಟಿಂಗ್ಗೆ ಇವಾಗ ನಾವು ಫಸ್ಟಿಗೆ ಟೈಮ್ ಟೇಬಲ್ ಹಾಕೆಲ್ಲ ಮಾಡ್ತೀವಿ ಅನ್ನೋದಕ್ಕಿಂತ ಫಸ್ಟ್ ಪೈಥಾನ್ ಕಂಪ್ಲೀಟ್ ಮಾಡೋಣ. ಪೈಥಾನ್ ಕಂಪ್ಲೀಟ್ 27th ಅಂತ ಹೇಳ್ಕೊಂಡಿದೀವಿ. 27th ಅಂದ್ರೆ ಒಂದು ಸೆಕೆಂಡ್, ಓಕೆ ನೋಡ್ರಿ 23 23ಗೆ ಒಂದ್ಸರಿ ನೀವೇನೇನು ಓದಿದ್ರು ನಾನು ಸ್ವಲ್ಪ ಕ್ವಶನ್ ಕೇಳ್ತೀನಿ ನಿಮಗೆ. ಸರಿ 23ಗೆ ಅದು ಸಂಡೇ ಬರುತ್ತೆ. ಸಂಡೇ ಅರೌಂಡ್ ನೋಡೋಣ ಯಾವ ಟೈಮಿಗೆ ಅಂತ ಫಿಕ್ಸ್ ಮಾಡ್ಕೊಳ್ಳೋಣ. ಟೈಮಿಂಗ್ಸ್ ಏನೋ ಗೊತ್ತಿಲ್ಲ. ನೆಕ್ಸ್ಟ್ ಅದೊಂದು ಸಾಕು ನನಗೆ ಅನ್ಸ್ತಂಗೆ. ಯಾಕಂದ್ರೆ ಈಗ ನಾನು ಒಂದು ಕ್ವಶನ್ ಕೋಡ್ ಬರೀರಿ ಅಂತ ಹೇಳಿದ್ರೆ ನೀವು ಕೋಡ್ ಬರಿಬೇಕಾಗುತ್ತೆ. ಅಂದ್ರೆ 17 ಅಂದ್ರೆ 6 ದಿನ, ಒಂದು ವಾರ ಟೈಮ್ ಬರುತ್ತೆ. ನಾನು ಹೇಳಿದ್ನಲ್ಲ ಕೋಡು ಅಲ್ಲೇ ಬರ್ದಿದ್ದೀನಿ ಎಷ್ಟು ಬೇಕು ಅಂತ. 50% ಆಫ್ ದ ಸಿಂಟ್ಯಾಕ್ಸ್ ಓಕೆ, ಅಥವಾ ಕೋಡ್ ನೀವು ಈ ತರ ಬರ್ತಾರೆ ದಟ್ಸ್ ಓಕೆ. ಈಗ ಒಂದು ಕೋಡ್ ತೋರಿಸಿ ನಿಮ್ಗೆ ಓದಿ ಅಂದ್ರೆ ಓದಬೇಕು ನೀವು. ಅದು ಫಸ್ಟ್ ನೋಡೋಣ, ಆಮೇಲೆ ಸೀಕ್ವಲ್ ನೋಡೋಣ. ಸೀಕ್ವಲ್ಲೇ ಬೇಡ, ಫಸ್ಟ್ ಏನು ಹಿಡ್ಕೊಳ್ಳೋಣ. ನಾವು ಎಲ್ಲ ಹಿಡ್ಕೊಂಡು ಏನು ಮಾಡ್ಲಂಗಿದ್ರೆ ಫಸ್ಟ್ ಮೋರೋವರ್ ಇಂಟ್ರೆಸ್ಟ್ ಇರ್ತಾನೆ, ದಟ್ಸ್ ಇಂಪಾರ್ಟೆಂಟ್. ಅದು ಇಂಪಾರ್ಟೆಂಟ್ ಎಲ್ಲದಕ್ಕೂ. ಏನೋ ಇಂಟ್ರೆಸ್ಟ್ ಇದೆಯಾ ಮತ್ತೆ ಕನ್ಸಿಸ್ಟೆನ್ಸಿಯಾಗಿ ಓದ್ತೀರಾ, ಅದೇ ಇಂಪಾರ್ಟೆಂಟ್ ಆಗೋದಿಲ್ಲ. ಯಾಕೆಂದ್ರೆ ಇಲ್ಲಿ ನನಗೋಸ್ಕರ ಓದ್ಬೇಡಿ. ನಥಿಂಗ್ ಟು ಡೂ ವಿತ್ ಯುವರ್ ಲೈಫ್. ಅದೇನು ಇರಲ್ಲ ನಿಮ್ಮ ಲೈಫಲ್ಲಿ ಆ್ಯಕ್ಟ್ ಮಾಡೋಕ್ಕೆ. ನಿಮ್ಮ ಲೈಫಲ್ಲಿ ನೀವೇ ಆ್ಯಕ್ಟ್ ಮಾಡೋದು. ಐ ಮೇ ಬಿ ಶೋಯಿಂಗ್ ಯು ನೋಡಪ್ಪ ಈ ಪಾತ್ ಚೆನ್ನಾಗಿದೆ ಅಂತ ಹೇಳ್ಬೋದು, ಬಿಟ್ರೆ ನೀವೇ ಎಫರ್ಟ್ ಹಾಕಿ ನೀವೇ ಓದ್ಬೇಕಿಲ್ಲಿ. ನೀವು ಹೆಂಗೆ ಓದ್ತೀರಾ ಅದ್ರ ಮೇಲೆ, ಎಷ್ಟು ಕನ್ಸಿಸ್ಟೆನ್ಸಿಯಾಗಿ ಓದ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಜರ್ನಿ. ನಾನು 60 days ಅಂತ ಅಷ್ಟೇ ಕೊಡ್ತಾ ಇರೋದು. ಆ್ಯಕ್ಚುಲಿ ನಾನು ಒಂದು ವಾರದಲ್ಲಿ ಮುಗಿಸ್ಬೇಕು. ಸ್ವಲ್ಪ ಜಾಸ್ತಿ ಹೆವಿ ಆಗ್ಬಿಟ್ರೆ ಕಷ್ಟ ಅಂತ ನಿಮಗೆ ಡೆಡ್ ಲೈನ್ ಕೇಳ್ತಾ ಇದ್ದೀನಿ. ನಿಮಗೆ ಡೆಡ್ ಲೈನ್ ಕೇಳಿದ್ರೆ 2 ತಿಂಗಳು ಮೇಲೂ ಆಗುತ್ತೆ. ಯೋಚನೆ ಮಾಡಿ ನೀವೇ ಡೆಡ್ ಲೈನ್ ಕೊಡಿ. ಯಾಕೆಂದ್ರೆ ಪೈಥಾನ್ಗೆ 10 days ಸಿಕ್ಕಾಬಿಟ್ಟೆ ಕಷ್ಟ. ಯಾಕೆಂದ್ರೆ ಮೇನ್ ನಾವು ಭಾಳ ಕಂಪ್ಲೀಟ್ ಮಾಡೋದ್ರಿಂದ 2 ತಿಂಗಳ ಮೇಲೆ ಆಗ್ಬೋದು. ಡೆಡ್ ಲೈನ್ನ ಯೋಚನೆ ಮಾಡಿಕೊಡಿ. ಹೇಳದ್ನಲ್ಲ,
ಯಾಕೆಂದರೆ ನಾನು ಅಲ್ಲಿ 100% ನಿಮ್ಮ ಸಿಂಟ್ಯಾಕ್ಸ್ ಎಲ್ಲ ಕೇಳ್ತಾ ಇರೋದು. ಸೊ ಆ ಥರ ನೀವು ಜಾಸ್ತಿ ಡೆಡ್ಲೈನ್ ಕೊಟ್ಟಷ್ಟು ಕೋರ್ಸು ಲೆಂತಿ ಆಗುತ್ತೆ, 2 ತಿಂಗಳು ಮೇಲೂ ಹೋಗಬಹುದು. ಅದೇ 23rd ಅಷ್ಟೊತ್ತಿಗೆ ಕನೆಕ್ಟ್ ಆಗಲ್ಲ. ಸೊ ಏನಾದ್ರು ಗೊತ್ತಾಗುತ್ತಲ್ಲ ಲೂಪ್ ಹೋಲ್ಸ್ ಏನಾದ್ರು ಇದ್ರೆ ಎಕ್ಸ್ಟೆಂಡ್ ಮಾಡಲ್ಲ, ಅಥವಾ ನೆಕ್ಸ್ಟ್ ಬೇಕಾದ್ರೆ SQL ಏನ್ ಮಾಡ್ಬೇಕು ಅಂತ ಬೇಕಾದ್ರೆ ಅವತ್ತೇನೆ ಡಿಸ್ಕಸ್ ಮಾಡ್ಬೋದಲ್ಲ. ಓಕೆ, ಅದಕ್ಕೋಸ್ಕರ ಏನೇ ಇದ್ರೂ ಕೂಡ ಗ್ರೂಪಲ್ಲೇ ಪಿಂಗ್ ಮಾಡಿ, ಏನಾದ್ರು ಕನೆಕ್ಟ್ ಆಗಬೇಕು ಅಂದರೆ 3 ಜನ ಮಾತಾಡಿಕೊಂಡು ಒಂದು ದಿವಸ ಕನೆಕ್ಟ್ ಆಗ. ಡೈಲಿ ಏನು ಕಾಲ್ಸ್ ಇರೋದಿಲ್ಲ, ದರ್ ಇಸ್ ನೋ ಕಾಲ್ಸ್ ಡೈಲಿ ಬೇಸಿಸ್. ನಿಮಗೆ ಬೇಕು ಅಂದರೆ ಕನೆಕ್ಟ್ ಆಗ್ತೀನಿ ಅಷ್ಟೆ. ಯಾಕೆಂದರೆ ಇಲ್ಲಿ ನೀವು ಕೇಳಬೇಕು ಬೇಕಾ ಬೇಡ ಅಂತ, ನಾನು ಫೋರ್ಸ್ಫುಲಿ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಿಮಗೆ ಬೇಕು ಅಂದರೆ ಕನೆಕ್ಟ್ ಆಗ್ತೀನಿ, ಇಲ್ಲ ಅಂದರೆ ನಿಮ್ಮ ಪಾಡಿ ನೀವು ಓದ್ಕೋಬೇಕು. ಬಟ್ ನಾನು ಪಾತ್ ಕೊಡ್ತೀನಿ, ಯಾವುದನ್ನು ಓದಬೇಕು ಯಾವುದನ್ನು ಓದಬಾರ್ದು ಅಂತ. ಅಷ್ಟು ಮಾಡಿದ್ರೆ ಸಾಕು, ಎಕ್ಸ್ಟ್ರಾ ಏನೂ ಬೇಕಾಗಿಲ್ಲ. ನೋಡಿ ಅಲ್ಲಿ ನಾನು ಬರೆದಿದ್ದಲ್ಲ 5-6 ಪೇಜಲ್ಲಿ, ಅದನ್ನೇ ಸಿಂಪ್ಲೆಸ್ಟಾಗಿ ಈ ಪೇಜಲ್ಲಿ ಬರೆದಿರೋದು ನೋಡಿ. ಇದನ್ನು ಅವರ್ಸ್ ಎಲ್ಲ ತಗೊಳಕ್ ಹೋಗ್ಬೇಡಿ ಜಾಸ್ತಿ, ಸುಮ್ಮನೆ ರ್ಯಾಂಡಮ್ ಆಗಿ ಯಾವಾಗೋ ಬರೆದಿದ್ದು. ಸೊ ಮೇನ್ ಆಗಿ ಇದನ್ನ ನೋಡ್ಕೊಳ್ಳಿ, ನಾನು ಇದನ್ನು ಕಳಿಸ್ತೀನಿ ನಿಮಗೆ. ಇದನ್ನ ನೋಡ್ಕೊಳ್ಳಿ, ಏನಾರ ನಿಮಗೆ ಅದರ ಡೌಟ್ ಇದ್ರೆ ಕೇಳಿ. ಬಟ್ ಎಫರ್ಟ್ ಹಾಕಿ ಓದಿ, ಸಿಗುತ್ತೆ. ಬಟ್ ಇಟ್ ಅಲ್ಟಿಮೇಟ್ಲಿ ಸಿಗೋದು ಬಿಡೋದು ನೀವೆಷ್ಟು ಕಾನ್ಸಂಟ್ರೇಟ್ ಇಟ್ಟು ಎಷ್ಟು ಹೆಂಗೆ ಓದಿದ್ದೀರಾ ಅನ್ನೋದೇ ಡಿಪೆಂಡ್ ಆಗೋದು. ಫೀಲ್ಡ್ ಬೇರೆದಿದೀವಲ್ಲ, ಸೊ ಚೇಂಜ್ ಮಾಡ್ಕೋಬಹುದು ಅಂತ ಅದೊಂದು ಡೌಟ್ ಇದೆ. ಮಾಡ್ಬೋದು, 101% ಮಾಡ್ಬೋದು. ಬಟ್ ನೀನು ಅವಾಗ ಸ್ಕಿಲ್ ಸೆಟ್ ತೋರಿಸ್ಬೇಕಲ್ಲಿ, ದಟ್ಸ್ ಆಲ್. ನಿಮ್ಮ ಸ್ಕಿಲ್ ಸೆಟ್ನ ನೀವು ತೋರಿಸ್ಬೇಕಾಗುತ್ತಲ್ಲಿ. ನಿಮ್ಮ ಸ್ಕಿಲ್ ಸೆಟ್ನ ನೀವು ತೋರಿಸಿದ್ರೆ. ಮನೋಹರ್, ನಿನ್ನ ಡೆಸಿಗ್ನೇಷನ್ ಏನಿದೆ ಹೇಳು? ಆಟೋಮೇಷನ್ ಅಂಡ್ ವ್ಯಾಲಿಡೇಷನ್ ಇಂಜಿನಿಯರ್. ಅಂದ್ರೆ ಐ ಡಿ ಕಾರ್ಡಲ್ಲೂ ಹಂಗೆ ಕೊಟ್ಟಿದ್ದಾರಾ? ಐ ಡಿ ಕಾರ್ಡಲ್ಲಿ ಲೈಕ್ ಐ ಡಿ ಕಾರ್ಡಲ್ಲಿ ಕೊಟ್ಟಿಲ್ಲ. ಬಟ್ ಟೀಮ್ಸ್ ಅಲ್ಲಿ ಮತ್ತೆ ಇದ್ರಲ್ಲಿ ಬರೋದು ಆಟೋಮೇಷನ್ ಅಂಡ್ ವ್ಯಾಲಿಡೇಷನ್ ಇಂಜಿನಿಯರ್. ಆಟೋಮೇಷನ್ ಅಂದ್ರೆ ಪೈಥಾನ್ ಬರುತ್ತಲ್ಲಿ. ಪೈಥಾನ್ ಇದೆ, ಪೈಥಾನ್ ಅದೇ ಮಾಡ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಟೆಕ್ನಿಕಲ್ ಅಲ್ಲ, ಎಚ್ ಆರ್ ಗಳಿಂದ ಒಪ್ಸಿದ್ರೆ ಮಾಹಿತಿ ಹೋಗಿತ್ತು ಅಷ್ಟೇ. ಎಚ್ ಆರ್ ಗಳೇ ಮೇನ್ ನಮಗೆ ಇಲ್ಲಿ ಕಂಟಕ ಆಗೋದು, ಇನ್ಯಾರು ಅಲ್ಲ. ಅವ್ರು ಕೇಳ್ಬೋದು ಏನಕ್ಕೆ ಈ ಥರ ಡೆಸಿಗ್ನೇಷನ್ ಅಂತ. ಇಲ್ಲ, ನಮ್ಮ ಕಂಪ್ನಿ ಪ್ರಕಾರ ನಮ್ಗೆ ಈ ಥರನೇ ಕೊಡೋದು, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಾಯ್ತು. ಹೌದು, ಪ್ರಾಜೆಕ್ಟ್ ಚೇಂಜ್ ಮಾಡಲೇಬೇಕು. ಡೇಟಾ ಇಂಜಿನಿಯರಿಂಗ್ ಪ್ರಾಜೆಕ್ಟ್ ಹಾಕ್ಬೇಕಾಗುತ್ತೆ, ನೀವು ಅದನ್ನ ಮಾಡೋಕ್ಕಾಗಲ್ಲ. ಈ ಪ್ರಾಜೆಕ್ಟ್ನ ಅದನ್ನ ಹಾಕಿದ್ರೆ ಎಲ್ಲಪ್ಪ ಮಾಡಿದ್ಯಾ ಡೇಟಾ ಇಂಜಿನಿಯರಿಂಗ್ ಹಾಕಿದ್ರೆ ಏನು ಹೇಳ್ತೀರಾ? ನೀವು ಕಂಪ್ಲೀಟ್ಲಿ ರೆಸ್ಯೂಮೆನ ಆಲ್ಟರ್ ಮಾಡಬೇಕಾಗುತ್ತೆ. ನೀವು ಅದಕ್ಕೆಲ್ಲ ಬಿಡಿ, ಅದಿನ್ನೂ 2 ತಿಂಗಳು ಮುಂದೆ ಇರೋ, ತಲೆ ಕೆಡಿಸ್ಕೊಬಿಡಿ ಅದಕ್ಕೆಲ್ಲ. ಅದಕ್ಕಿಂತ ಟೈಮ್ ಆಯ್ತದು. ಬಟ್ ಇದನ್ನ ನೀವು ಇದನ್ನ ಮಾಡ್ಕೊಳ್ಳಿ ಅಷ್ಟೇ ಸಾಕು. ಈಗೇನು ಮುಂದೆ ಏನಿದೆ ಪೈಥಾನ್ ಇದೆ ಅಷ್ಟೇ, ನೀವು ಅದಕ್ಕೆ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಫ್ಯೂಚರ್ ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ನೀವು ಫ್ಯೂಚರ್ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ನೀವು ಮತ್ತೆ ಮುಂದೆ ಹೋಗಕ್ಕಾಗಲ್ಲ. ಸಿವಿಲ್ ಮೆಕ್ಯಾನಿಕಲ್ ಅವರೆಲ್ಲ ಬಂದಿದ್ದಾರೆ. ಸಿವಿಲ್ ಮೆಕ್ಯಾನಿಕಲ್ ಅವರೆಲ್ಲ ಡೇಟಾ ಇಂಜಿನಿಯರಿಂಗ್ ಬಂದಿದ್ದಾರೆ. ಮತ್ತೆ ನೀವು ಕೋಡಿಂಗ್ ಬರೆಯೋರೆ, ಅದು ಬರೋಕ್ಕಾಗಲ್ವ? ಬರ್ಬೋದು, ಬಟ್ ಹೆಂಗೆ ಕ್ಯಾಚಪ್, ಹೆಂಗೆ ಮೂಮೆಂಟ್ ತಗೋಬೇಕು, ಅದು ಕರೆಕ್ಟಾಗಿ ಫ್ಲೋವಲ್ಲಿ ಹೋದರೆ, ಕರೆಕ್ಟಾಗಿ ಫ್ಲೋವಲ್ಲಿ ಹೋದರೆ ಏಪ್ರಿಲ್ 17ನೇ ತಾರೀಕು ಲಾಸ್ಟ್ ಡೇ ಆಫ್ ಡೇಟಾ ಇಂಜಿನಿಯರಿಂಗ್ ಓದೋದು ನೀವು. ಅಂದರೆ ಎಕ್ಸ್ಪರ್ಟ್ ಆಗ್ತೀರ ಅದ್ರ ಮೇಲೆ. ದಟ್ಸ್ ಅನದರ್ ಥಿಂಗ್ ನಾನು ಹೇಳೋದು. ಈಗ ನಾನೀಗ ನಿಮಗೆ ಹೇಳೋದು ಇದನ್ನು ಓದಿ ಹೊಸ ಕಾನ್ಸೆಪ್ಟ್ ಅಲ್ಲ. ಕರೆಕ್ಟಾಗಿ ಸ್ಟ್ರಕ್ಚರ್ಡಾಗಿ ನೀವು ಓದಿದ್ರೆ 2 ತಿಂಗಳು ಸ್ಟ್ರಕ್ಚರಾಗಿ. ಡೆಡ್ಲೈನ್ ಸ್ವಲ್ಪ ಕಡಿಮೆ ಕೊಡಿ, ಅಷ್ಟೊಂದು ಕೊಡಬೇಡಿ. ಅಷ್ಟೊಂದು ಕೊಟ್ಟರೆ 2 ತಿಂಗಳ ದೇವರಣೆ ಆಗೋದಿಲ್ಲ. ಅದಕ್ಕೋಸ್ಕರ ಅದೇ ಫಸ್ಟ್, ಅದಕ್ಕೆ ನಾನು ಸುಮ್ಮನೆ ಫಸ್ಟ್ ವೀಕ್ ಅಲ್ಲ, ನಿಮಗೂ ಸ್ವಲ್ಪ ಐಡಿಯಾ ಬರುತ್ತೆ ಏನು ಅಂತ. ಕ್ಲಿಯರ್ ಆಗಿ ಹೇಳಿದ್ರಲ್ಲ, ಯಾರು ಬರಲಿ ಬಿಡಲಿ ನಿಮ್ಮ ಪಾಡಿ ನೀವು ಓದಿ. ಈಗ ವಿನೋದನ್ ಬರ್ತೀನಿ ಅಂದರೆ ನೋಡಿ ಏನೋ ಕತೆ ಹೊಡೆದಿದ್ದಾನೆ, ತಲೆ ಕೆಡಿಸ್ಕೋಬೇಡಿ. ಮುಂದೋಗ್ಬೇಕು ಅಂದ್ರೆ ಬರ್ತಾರೆ, ಅಲ್ಲೇ ಇರಬೇಕು ಅಂದ್ರೆ ಬರಲ್ಲ ಅಷ್ಟೆ.
ನಾನು ಅದನ್ನೇ ಹೇಳಕ್ಕಾಗ್ತದೆ, ಇನ್ನೇನು ಹೇಳಕ್ಕಾಗಲ್ಲ. ಏನಾರ ಇದ್ರೆ ಗ್ರೂಪಲ್ಲೇ ಪಿಂಗ್ ಮಾಡಿ, ಪರ್ಸನಲ್ ಆಗಾದ್ರೂ ಪಿಂಗ್ ಮಾಡಿ, ಏನು ಪ್ರಾಬ್ಲಮ್. ಗ್ರೂಪಲ್ಲಿ ಪಿಂಗ್ ಮಾಡ್ರೆ ಎಲ್ಲರಿಗೂ ಗೊತ್ತಾಗುತ್ತಲ್ಲ ಅಂತ ಅಷ್ಟೇ.